Today our topic is God of relationship. ಈ ದಿನದಲ್ಲಿ ನಮ್ಮ ಸಂದೇಶದ ವಿಷಯವೇನೆಂದರೆ ಸಂಬಂಧಗಳ ದೇವರು ಎಂಬುದಾಗಿ. God of glory is the God of relationship. ಮಹಿಮೆಯ ದೇವರು ಸಂಬಂಧಗಳ ದೇವರು ಆಗಿದ್ದಾನೆ. Okay. Glory is something that is a part of our God. ಮಹಿಮೆ ಎಂಬುದಾಗಿ ಹೇಳುವಂಥದ್ದು ನಮ್ಮ ದೇವರಲ್ಲಿ ಒಂದು ಅಂಶವಾಗಿದೆ. Right? He reveals himself and he shows his might and power in a way that is something we can't comprehend in our mind, and that's his glory. ನಮ್ಮ ತಿಳುವಳಿಕೆಯಿಂದ ಗ್ರಹಿಸಿಕೊಳ್ಳಲಿಕ್ಕಾಗದಂಥ ರೀತಿಯಲ್ಲಿ ಆತನು ತನ್ನ ಬಲವನ್ನು, ಪರಾಕ್ರಮವನ್ನು, ಪ್ರಭಾವವನ್ನು ಪ್ರಕಟಿಸುತ್ತಾನೆ. ಅದನ್ನು ನಾವು ಮಹಿಮೆ ಎಂಬುದಾಗಿ ಹೇಳುತ್ತೇವೆ. And when we realize, when we experience the tangible presence of this mighty God, right? That's glorious, we say. That's something, that comes with the weight of God's presence. That's glory. ಸರ್ವಶಕ್ತನಾದಂಥ ದೇವರ ಮಹಿಮೆಯನ್ನು, ಪ್ರಭಾವವನ್ನು, ಆತನ ಆ ಉಪಸ್ಥಿತಿಯನ್ನು ನಮ್ಮಿಂದ ಅನುಭವಿಸುವುದಕ್ಕೆ ಸಾಧ್ಯವಾಗುವಾಗ ನಾವು ಅದನ್ನು ಕುರಿತು ಹೇಳುತ್ತೇವೆ, ಇದು ಅದ್ವಿತೀಯವಾದಂಥ ಒಂದು ಮಹಿಮೆ ಎಂಬುದಾಗಿ. But this God is God of relationship. ಆದರೆ ಈ ದೇವರು ಸಂಬಂಧಗಳ ದೇವರಾಗಿದ್ದಾನೆ. Amen. ಆಮೆನ್. Amen. ಆಮೆನ್. Christianity is not at all a religion. Jesus Christ has never promoted the religion. ಕ್ರೈಸ್ತತ್ವ ಎಂಬುದಾಗಿ ಹೇಳುವಂಥದ್ದು ಒಂದು ಧರ್ಮವಲ್ಲ. ಯೇಸು ಎಂದಿಗೂ ಸಹ ಒಂದು ಧರ್ಮವನ್ನು ತಿಳಿಸಿಕೊಟ್ಟವನು ಅಲ್ಲ, ಧರ್ಮದ ಬಗ್ಗೆ ಹೇಳಿದವನು ಅಲ್ಲ. Unfortunately, many Christians, knowingly or unknowingly, they look this as a religion. ದುರದೃಷ್ಟವಶಾತ್ ಪ್ರಪಂಚದಲ್ಲಿರುವಂಥ ಎಲ್ಲ ಜನರು ಸಹ ಅದನ್ನು ಒಂದು ಧರ್ಮವಾಗಿ ನೋಡುತ್ತಾರೆ. Now, even for some Christians, coming to the Sunday service is a religious experience. ಕೆಲವು ಕ್ರೈಸ್ತರಿಗೂ ಸಹ ಭಾನುವಾರದ ದಿವಸ ಸಭೆಗೆ ಬರುವಂಥದ್ದೆಂಬುದಾಗಿ ಹೇಳುವಂಥದ್ದು ಸಂಪ್ರದಾಯಸ್ಥವಾದಂಥ ಒಂದು ಕಾರ್ಯ. Prayer is a religious experience. ಪ್ರಾರ್ಥನೆ ಎಂಬುದಾಗಿ ಹೇಳುವಂಥದ್ದು ಸಂಪ್ರದಾಯಿಕವಾದಂಥ ಒಂದು ಕಾರ್ಯ. Amen. So give a meal on a plate to someone who is so religious. Immediately he closes his eyes and he doesn't realize what he does, but he prays. ಧಾರ್ಮಿಕ ಮನಸ್ಥಿತಿಯ ಒಬ್ಬ ವ್ಯಕ್ತಿಗೆ ಏನಾದರೂ ತಿನ್ನುವುದಕ್ಕೆ ಕೊಡುವುದಾದರೆ ತಕ್ಷಣ ಅವನ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸುತ್ತಾನೆ. ಕಾರಣವೇನೆಂದರೆ ಅದೊಂದು ಧಾರ್ಮಿಕ ಕ್ರಿಯೆ ಎಂಬುದಾಗಿ. Some very good religious people, as soon as they wake up from the bed, immediately they kneel down in the bed itself. And they never know where they have gone after that. ಉತ್ತಮವಾದಂಥ ಧಾರ್ಮಿಕ ವ್ಯಕ್ತಿಗಳೆಂಬುದಾಗಿ ಹೇಳಿಕೊಳ್ಳುವಂಥವರು ಎಚ್ಚರವಾದ ತಕ್ಷಣ ಅವರು ಮಲಗಿದ್ದಂಥ ಹಾಸಿಗೆಯಲ್ಲೇ ಹಾಗೆ ಮೊಣಕಾಲು ಉರಿಕೊಂಡು ಅಲ್ಲೇ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸುತ್ತಾರೆ. ನಂತರ ಅವರು ಎಲ್ಲಿ ಹೋಗುತ್ತಾರೆ ಎಂಬುದಾಗಿ ಗೊತ್ತಿರುವುದಿಲ್ಲ. Now, some of that smell of religiosity is with many of us, if not with all of us. ನಮ್ಮ ಎಲ್ಲರೊಟ್ಟಿಗೆ ಇಲ್ಲದೆ ಇದ್ದರೂ ನಮ್ಮಲ್ಲಿ ಅನೇಕರಿಗೆ ಎಲ್ಲ ಕಾರ್ಯಗಳಲ್ಲೂ ಸಹ ಈ ಒಂದು ಧಾರ್ಮಿಕತೆಯ ಒಂದು ಸ್ಪರ್ಶ ಇರುತ್ತದೆ, ಎಲ್ಲ ಕಾರ್ಯದಲ್ಲೂ. Okay, but I just want to bring all of our attention towards one important, solid, foundational truth, knowing a God. In this understanding, a God is a God of relationship. ನಮ್ಮ ದೇವರನ್ನ ಕುರಿತಾಗಿ ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೆ ಬರುವಾಗ ಒಂದು ಮೂಲಭೂತವಾಗಿರುವಂಥ ಒಂದು ಸತ್ಯವನ್ನು ಕುರಿತು ನಾನು ನಿಮ್ಮೊಟ್ಟಿಗೆ ಹೇಳಲು ಬಯಸುತ್ತೇನೆ. ಅದೇನೆಂದರೆ ನಮ್ಮ ದೇವರು ಸಂಬಂಧಗಳ ದೇವರಾಗಿದ್ದಾನೆ. In other words, I just want you to know God is not interested in your religious expressions or religious activities. Rather, he is more interested and he is so particular about the relationship with you. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೇವರು ನಿಮ್ಮ ಧಾರ್ಮಿಕವಾದಂಥ ಆಚರಣೆಗಳೋ, ನಿಮ್ಮ ಸಂಪ್ರದಾಯಸ್ಥವಾಗಿರುವಂಥ ಚಟುವಟಿಕೆಗಳೋ, ಇವುಗಳ ವಿಷಯದಲ್ಲಿ ಆಸಕ್ತಿ ಉಳ್ಳವನಾಗಿರದೆ ನಿಮ್ಮೊಟ್ಟಿಗೆ ಆತನು ಸಂಬಂಧ ಉಳ್ಳವನಾಗಿರುವುದರಲ್ಲಿ ಆತನು ಹೆಚ್ಚು ಆಸಕ್ತಿ ಉಳ್ಳವನಾಗಿದ್ದಾನೆ. Amen. ಆಮೆನ್. So look at Revelation chapter 3 verse 20. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳ್ರಿ. Behold, I am standing at the door knocking. If your heart is open to hear my voice and you open the door within, I will come into you and feast with you and you will feast with me. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ
ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಹೇಳಲ್ಪಟ್ಟಿದೆ. ಆಮೆನ್. Thank you for all the expressions. ನಿಮ್ಮ ಎಲ್ಲ ಪ್ರತಿಕ್ರಿಯೆಗಳಿಗಾಗಿ ಬಹಳ ವಂದನೆಗಳು. Okay, I read from the Passion Translation. ಸರಳ ಭಾಷಾಂತರದಿಂದ ನಾನು ಅದನ್ನು ಓದಿದ್ದೇನೆ. So God is coming into us and He says, I will have feast with you and you will have a feast with me. ಇಲ್ಲಿ ಈ ರೀತಿಯಾಗಿ ಭಾಷಾಂತರಿಸಿ ಹೇಳಿದ್ದಾರೆ. ಏನೆಂದರೆ ದೇವರು ಬಂದು ನಮ್ಮ ಒಳಗಡೆ ಬರುತ್ತಾನಂತೆ, ನಂತರ ಆತನು ನಮ್ಮೊಟ್ಟಿಗೆ ಔತಣವನ್ನು ಆಚರಿಸುತ್ತಾನಂತೆ, ನಾವು ಸಹ ಆತನೊಟ್ಟಿಗೆ ಔತಣವನ್ನು ಅನುಭವಿಸುತ್ತೇವೆ ಎಂಬುದಾಗಿ. Okay, the one thing is there, right? With all reverence, we need to worship our God because He's God. ಎಲ್ಲ ಭಯಭಕ್ತಿಯೊಟ್ಟಿಗೆ ನಮ್ಮ ದೇವರನ್ನು ನಾವು ಆರಾಧಿಸಬೇಕು ಅನ್ನುವುದು ಬಹಳ ಮುಖ್ಯವಾದದ್ದು. ಕಾರಣವೇನೆಂದರೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. Of course, no, in our hearts, in our attitude, with that the trembling thing, we come before Him because He is God. ಆತನು ದೇವರಾಗಿರುವುದರಿಂದ ಒಂದು ಸಂಪೂರ್ಣವಾದಂಥ ಭಯಭಕ್ತಿಯೊಟ್ಟಿಗೆ, ನಡುಕದೊಟ್ಟಿಗೆ ಆತನ ಪ್ರಸನ್ನತೆಗೆ, ಆತನ ಸನ್ನಿಧಿಗೆ ಬರುವಂಥದ್ದು ಅದು ಉತ್ತಮವಾದ ಕಾರ್ಯ. But the other side, ಇನ್ನೊಂದು ಭಾಗದಲ್ಲಿ ನೋಡುವುದಾದರೆ we are going to share meal with one another. ಆತನು ಹೇಳುತ್ತಾನೆ, ನಾವು ಪರಸ್ಪರ ಒಬ್ಬರಿಗೊಬ್ಬರು ಔತಣವನ್ನು ಹಂಚಿಕೊಳ್ಳುತ್ತೇವೆ ಎಂಬುದಾಗಿ. So how God wants to treat His people. ದೇವರು ತನ್ನ ಜನರನ್ನ ಯಾವ ರೀತಿಯಲ್ಲಿ ನಡೆಸಿಕೊಳ್ಳುವುದಕ್ಕೆ ಬಯಸುತ್ತಾನೆ. Okay, if you open your heart for me, ನಿಮ್ಮ ಹೃದಯವನ್ನು ನನಗೋಸ್ಕರವಾಗಿ ತೆರೆಯುವುದಾದರೆ, if you say that no, you need me, that I will come into you, ನೀವು ನನ್ನನ್ನು ನೋಡಿ ನನಗೆ ನೀನು ಬೇಕು ಎಂಬುದಾಗಿ ಹೇಳುವುದಾದರೆ ನಾನು ನಿಮ್ಮ ಒಳಗಡೆ ಬರುತ್ತೇನೆ. then we will have feast together. ಅದರ ನಂತರ ನಾವಿಬ್ಬರು ಒಂದು ಔತಣವನ್ನು ಮಾಡೋಣ. Amen. ಆಮೆನ್. You understand what does it mean, right? In the new covenant perspective, right? Whatever God has, He wants to share with His people, with His children, because He becomes the Father and we become His children, and Father wants to share whatever He has with His children so that the children will glorify the Father by showing what they have because of their Father. ಹೊಸ ಒಡಂಬಡಿಕೆಯ ದೃಷ್ಟಿಕೋನದಲ್ಲಿ ನೋಡುವುದಾದರೆ, ಔತಣ ಎಂಬುದಾಗಿ ಹೇಳುವುದಾದರೆ ಏನು ಎಂಬುದನ್ನು ನೋಡುವುದಾದರೆ, ಒಬ್ಬ ತಂದೆಯು ತನಗಿರುವಂಥದ್ದ ಎಲ್ಲವನ್ನ ತನ್ನ ಮಕ್ಕಳ ಜೊತೆಯಲ್ಲಿ ಹಂಚಿಕೊಳ್ಳುವ ಹಾಗೆ ನಾವು ಆತನಿಗೆ ಮಕ್ಕಳಾಗಿದ್ದೇವೆ, ಆತ ನಮಗೆ ತಂದೆಯಾಗಿದ್ದಾನೆ. ಆದ್ದರಿಂದ ದೇವರಿಗೆ ಸಂಬಂಧಪಟ್ಟಿದ್ದು ಸೇರಿದ್ದು ಏನೆಲ್ಲ ಇದೆಯೋ ಅದೆಲ್ಲದರಲ್ಲೂ ಆತ ನಮಗೆ ಪಾಲು ಕೊಡುವ ಮೂಲಕವಾಗಿ ಮಕ್ಕಳು ತಂದೆಯ ಸಂಪತ್ತಿನಲ್ಲಿ ಆನಂದಿಸುವ ಹಾಗೆ ನಾವು ಆನಂದಿಸುವ ಹಾಗೆ ಮಾಡುತ್ತಾನೆ. ಆಮೆನ್. So that's again beyond the expression of words. I suppose in that way. ಇದೆಲ್ಲವನ್ನ ಕುರಿತಾಗಿ ನನ್ನ ಮಾತುಗಳಿಂದ ನಾನು ಅದನ್ನು ವ್ಯಕ್ತಪಡಿಸುವುದಕ್ಕೆ ನನ್ನಿಂದ ಅಸಾಧ್ಯ. Okay, to understand now how God just relates with His people and how God wanted His people to relate with Him. ದೇವರು ತನ್ನ ಜನರು ಯಾವ ರೀತಿಯಲ್ಲಿ ತನ್ನ ಜೊತೆಯಲ್ಲಿ ನಡೆದುಕೊಳ್ಳಬೇಕೆಂಬುದಾಗಿಯೂ ಹಾಗೂ ತಾನು ಹೇಗೆ ಅವರೊಟ್ಟಿಗೆ ನಡೆದುಕೊಳ್ಳುತ್ತೇನೆ ಎಂಬುದಾಗಿಯೂ ಸಹ ಈ ವಾಕ್ಯದ ಮೂಲಕವಾಗಿ John chapter 15 verse 4. ಯೋಹಾನ ಬರೆದ ಸುವಾರ್ತೆ 15:4 ನೋಡುವುದಾದರೆ, John 15:4, remain in me as I also remain in you. ಯೋಹಾನ 15:4 ನೋಡುವುದಾದರೆ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. Right? You understand that phrase, you remain in me, I will remain in you. ಆ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮಲ್ಲಿ ನೆಲೆಗೊಂಡಿರುತ್ತೇನೆ. That's all about Christianity, Christian life, right? ಇದೇ ಕ್ರಿಸ್ತಿಯ ಜೀವಿತದ ಕಾರ್ಯ. Right? If anybody asks you to describe the Christianity, no Christian experience, I am in my God is in me, that's a Christian life. ಕ್ರೈಸ್ತತ್ವದ ಜೀವಿತದ ಅನುಭವ ಏನು, ಕ್ರಿಸ್ತಿಯ ಜೀವಿತ ಅಂದ್ರೆ ಏನೆಂಬುದಾಗಿ ಕೇಳುವುದಾದರೆ ಸರಳವಾಗಿ ವಿವರಿಸಬಹುದು. ಅದೇನೆಂದರೆ ಆತನಲ್ಲಿ ನಾನು ನೆಲೆಗೊಂಡಿರುವುದು, ಆತನು ನನ್ನಲ್ಲಿ ನೆಲೆಗೊಂಡಿರುವುದು. ಆಮೆನ್. Okay, you all are just listening to this so seriously. ಇದನ್ನ ಬಹಳ ಗಂಭೀರವಾಗಿ ಕೇಳಿಸಿಕೊಳ್ತಿರ ಹಾಗಿದೆ. So may all this sink into your heart. ಇದೆಲ್ಲೋ ಕಾರ್ಯಗಳು ನಿಮ್ಮ ಹೃದಯದಲ್ಲಿ ಆಳವಾಗಿ ಇಳಿಯಲಿ. Amen. Come on, everybody say, God is in me. ಎಲ್ಲರೂ ಒಟ್ಟಾಗಿ ಹೇಳ್ರಿ, I am in my God. ದೇವರು ನನ್ನಲ್ಲಿ,
ನನ್ನ ದೇವರು ನನ್ನಲ್ಲಿ. Christ in me, I am in Christ. ಕ್ರಿಸ್ತನು ನನ್ನಲ್ಲಿ, ನಾನು ಕ್ರಿಸ್ತನಲ್ಲಿ. Amen. ಆಮೆನ್. ಆತನು ನನ್ನಲ್ಲಿ, ನಾನು ಆತನಲ್ಲಿ. ಆಮೆನ್. ಕ್ರಿಸ್ತನು ನನ್ನಲ್ಲಿ, ನಾನು ಆತನಲ್ಲಿ. ಆತನಲ್ಲಿ. Amen. Okay, what a great joy. ಎಂತ ಒಂದು ಸಂತೋಷ. ನಾನು ಆತನಲ್ಲಿ, ಆತನು ನನ್ನಲ್ಲಿ. Amen. ಆಮೆನ್. So how it is possible? I always used to tell when I teach. ಅದು ಎಪ್ಪಡಿ, ಅದು ಅಪ್ಪಡಿತಾ. I don't know. ಇದು ಹೇಗೆ ಸಾಧ್ಯ? ಅದು ಹಾಗೇನೆ ಅಷ್ಟೇ. Right? If you ask how it is possible, ಇದು ಹೇಗೆ ಸಾಧ್ಯ ಎಂಬುದಾಗಿ ನೀವು ಕೇಳುವುದಾದ್ರೆ, we can try to explain. ನಾವು ವಿವರಿಸುವುದಕ್ಕೆ ಪ್ರಯತ್ನಿಸುತ್ತೇವೆ. But logically, if you are thinking, you can't understand. ಆದರೆ ತರ್ಕಬದ್ಧವಾಗಿ ನೀವು ಯೋಚಿಸಿ ನೋಡುವುದಾದ್ರೆ ಅದು ಸಾಧ್ಯವಿಲ್ಲ ಅಷ್ಟೇ. When people ask, ಅದು ಎಪ್ಪಡಿ, ಅದು ಅಪ್ಪಡಿತಾ. ಜನರು ನಿಮ್ಮನ್ನು ನೋಡಿ ಅದು ಹೇಗೆ ಸಾಧ್ಯ ಅಂದ್ರೆ ಹಾಗೇನೆ ಅಷ್ಟೇ. Amen. They always speak some Tamil now. ಆಮೆನ್. I'm going to ask ಎಪ್ಪಡಿ in Tamil. You all are going to tell ಅದು ಅಪ್ಪಡಿತಾ. ನೀವು ಇದು ಹೇಗೆ ಅಂದ್ರೆ ಅದು ಹಾಗೇನೆ ಅಷ್ಟೇ. Okay, ಎಪ್ಪಡಿ, ಹೇಗೆ, ಎಪ್ಪಡಿ, ಹೇಗೆ, ಅದು ಹಾಗೇನೆ. ಒಂದು ಸೌಂಡ್ ಹೊರಟು. ಎಪ್ಪಡಿ, ಹೇಗೆ. ಓಕೆ, ಈಗ ಕನ್ನಡದಲ್ಲಿ ಟ್ರೈ ಮಾಡೋಣ. ಹೇಗೆ, ಹೇಗೆ, ಇದು ಕೊಂಚ ಬೆಟರ್ ಬರುತ್ತೆ. ಹೇಗೆ, ಹೇಗೆ ಆರ್ ಹೇಗೆ. ಹೇಗೆ, ಏ ಹೆಚ್ಚು ಹೆಚ್ಚು. ಓಕೆ, ಹೇಗೆ, 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 ಹಾಗೆ, ಅದು ಹಾಗೆ. Praise the Lord. How is it possible? ಇದು ಹೇಗೆ ಸಾಧ್ಯ? Don't know. ಅಪ್ಪಡಿತಾ. ಗೊತ್ತಿಲ್ಲ, ಅದು ಹಾಗೆ ಅಷ್ಟೇ. Because his words said like that. Word says like that. ಯಾಕೆಂದ್ರೆ ಆತನ ವಾಕ್ಯ ಹಾಗೆ ಹೇಳುತ್ತೆ. Amen. ಆಮೆನ್. So that's the beautiful relationship, between God and his people. ಇದೇ ದೇವರಿಗೂ ಆತನ ಜನರಿಗೂ ಇರುವಂತ ಸಂಬಂಧ. Even Matthew chapter 11:28, there is an invitation given by God. ಮತ್ತಾಯನ ಬರೆದ ಸುವಾರ್ತೆ 11:28 ನೋಡುವಾಗ ದೇವರು ಒಂದು ಆಹ್ವಾನವನ್ನು ಕೊಡುವನಾಗಿದ್ದಾನೆ. So he just invites, come to me. ಆತನು ಹೇಳ್ತಾ ಇದ್ದಾನೆ, ನನ್ನ ಬಳಿಗೆ ಬನ್ನಿರಿ. No, he doesn't say do this. ಆತನು ಹೀಗೆ ಮಾಡ್ರಿ ಎಂಬುದಾಗಿ ಹೇಳುತ್ತಿಲ್ಲ. Do that. ಅದನ್ನು ಮಾಡು ಎಂಬುದಾಗಿ ಹೇಳುತ್ತಿಲ್ಲ. Do some fasting. ಉಪವಾಸವಿರು ಎಂಬುದಾಗಿ ಹೇಳುತ್ತಿಲ್ಲ. Kneel down for 3 hours and pray. ಮೊಣಕಾಲಲ್ಲಿ 3 ಗಂಟೆಗಳ ಕಾಲ ನಿಂತು ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳುತ್ತಿಲ್ಲ. Fast for 3 days. 3 ದಿವಸಗಳ ಉಪವಾಸ ಮಾಡು ಎಂಬುದಾಗಿ ಹೇಳುತ್ತಿಲ್ಲ. He doesn't say that. ಆತನು ಆ ರೀತಿಯಾಗಿ ಹೇಳುತ್ತಿಲ್ಲ. Come to me. That's the foundation. That's the beginning of everything. Coming to him, having relationship with God. ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳುವಂತದ್ದೇ ಮೂಲಭೂತವಾಗಿರುವಂತ ಒಂದು ಸಂಗತಿ. ಅಲ್ಲಿಂದಲೇ ಎಲ್ಲದರ ಪ್ರಾರಂಭ. ಆತನ ಬಳಿಗೆ ಬರುವ ಮೂಲಕ. And he was so particular to invite the people who are weary and burdened. ಆತನು ನಿರ್ದಿಷ್ಟವಾಗಿ ಒಂದು ಗುಂಪಿನ ಜನರನ್ನ ಕುರಿತು ಹೇಳುತ್ತಿದ್ದಾನೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ ಎಂಬುದಾಗಿ. I will give you rest. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. That rest is shalom. ಆ ಒಂದು ವಿಶ್ರಾಂತಿಯೇ ಶಾಲೋಮ್. That's the divine peace, divine protection, divine provision. ದೈವಿಕವಾದಂತ ಸಮಾಧಾನ, ದೈವಿಕವಾದಂತ ಸಂರಕ್ಷಣೆ, ದೈವಿಕವಾದಂತ ಒದಗಿಸುವಿಕೆ. So my friends, people of God, this morning I do not know what all the challenges and the struggles that you have been facing through, and you are sitting here with all that is going on in your mind. No, there is an invitation by your God. He invites each one of us. Come to me. If you are weary and burdened, come to me. I'm going to give you the rest. ಪ್ರಿಯ ದೇವ ಜನರೇ, ಬೆಳಗಿನ ಸಮಯದಲ್ಲಿ ಏನೆಲ್ಲ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು, ವೇದನೆಗಳೊಟ್ಟಿಗೆ ನೀವು ಈ ಸ್ಥಳದಲ್ಲಿ ಬಂದು ಕುಳಿತುಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲರನ್ನ ನೋಡಿ ಕರ್ತನು ಹೇಳುವನಾಗಿದ್ದಾನೆ, ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ, ನನ್ನ ಸಮೀಪಕ್ಕೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. But many times we are very good to tell this word to other people, those who are not really have known God in a personal way. ಅನೇಕ ಸಂದರ್ಭಗಳಲ್ಲಿ ನಾವು ಈ ಮಾತುಗಳನ್ನ ಕರ್ತನನ್ನ ವೈಯಕ್ತಿಕವಾಗಿ ತಿಳಿಯದೇ ಇದ್ದಂತ ಜನರನ್ನ ನೋಡಿ ಹೇಳುವುದಕ್ಕೆ ಉಪಯೋಗಿಸುತ್ತೇವೆ. But first of all, we need to enjoy it. ಆದರೆ ಮೊದಲನೇದಾಗಿ ನಾವೇ ಅದನ್ನ ಅನುಭವಿಸಬೇಕಾಗಿದೆ. Right? Come to God, He will give the rest. But the person who tells doesn't have the rest. ಆ ದೇವರ ಬಳಿಗೆ ಬನ್ನಿರಿ, ವಿಶ್ರಾಂತಿ ಸಿಕ್ಕುತ್ತದೆ ಎಂಬುದಾಗಿ ಹೇಳುವಂತ ವ್ಯಕ್ತಿಗೆ ಮನಸ್ಸಿನಲ್ಲಿ ವಿಶ್ರಾಂತಿಯು ಸಮಾಧಾನವೂ ಇರುವುದಿಲ್ಲ. First you enjoy that rest. ಮೊದಲು ನೀವು ಆ ವಿಶ್ರಾಂತಿಯನ್ನು ಅನುಭವಿಸಿರಿ. Then you can tell
No, you have tasted, you have seen how good it is, then you can share it with others. ಅದರ ನಂತರವಾಗಿ ನೀವದನ್ನು ಹೇಳಬಹುದು. ಆತನಿಂದ ದೊರಕುವಂಥ ವಿಶ್ರಾಂತಿ, ಆತನಿಂದ ದೊರಕುವಂಥ ಸಮಾಧಾನ ಎಷ್ಟು ಚೆನ್ನಾಗಿದೆ ಎಂಬುದಾಗಿ ಅನುಭವಿಸಿ ಹೇಳಬಹುದು. Amen. ಆಮೆನ್. Are you all with me now? ಎಲ್ಲರೂ ನನ್ನೊಟ್ಟಿಗಿದ್ದೀರಾ? Okay. I'm going to just unveil sevenfold relationship, God's relationship with his people. ದೇವರಿಗೆ ನಮ್ಮ ಜೊತೆಯಲ್ಲಿರುವಂಥ ಅಥವಾ ದೇವರಿಗೆ ತನ್ನ ಜನರೊಟ್ಟಿಗಿರುವಂಥ 7 ವಿಧವಾದಂಥ ಸಂಬಂಧಗಳನ್ನು ಕುರಿತಾಗಿ ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ಬಯಸುತ್ತೇನೆ. Okay, it's his side. ಅದು What he's saying, ಆತನ right? ಕಡೆಯಿಂದ God's ನೋಡುವಾಗ relationship with his people. ದೇವರು ತನ್ನ ಜನರೊಟ್ಟಿಗೆ ಹೊಂದಿರುವಂಥ ಸಂಬಂಧ. Okay, today that's what we are going to say. It's not from our side, it's his side. ಇದು ನಮ್ಮ ಕಡೆಯಿಂದ ಇರುವಂಥ ಸಂಬಂಧವಲ್ಲ, ದೇವರ ಕಡೆಯಿಂದ ನಮ್ಮೊಟ್ಟಿಗಿರುವಂಥ ಸಂಬಂಧ. Okay, all these things we are going to look at from the New Testament perspective. ಎಲ್ಲ ವಿಷಯಗಳನ್ನ ನಾವು ಹೊಸ ಒಡಂಬಡಿಕೆಯ ದೃಷ್ಟಿಕೋನದಲ್ಲಿ ನೋಡಲಿಕ್ಕಿದ್ದೇವೆ. Okay, what the new covenant endorses, we are going to look at that. ಹೊಸ ಒಡಂಬಡಿಕೆಯು ಏನನ್ನ ತೋರಿಸಿಕೊಡುತ್ತದೆ ಎಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. The purpose of the message is the people of God who says God is my God. They must understand who he is and how he wants to relate with his people. ಈ ಸಂದೇಶದ ಮುಖ್ಯ ಉದ್ದೇಶವೇ ನನ್ನ ದೇವರು ಯಾರಾಗಿದ್ದಾನೆ, ನನ್ನೊಟ್ಟಿಗೆ ಅವನು ಯಾವ ರೀತಿಯಲ್ಲಿ ನಡೆದುಕೊಳ್ಳುವನಾಗಿದ್ದಾನೆ ಎಂಬುದಾಗಿ ತಿಳಿದು ಆತನು ನನ್ನ ದೇವರಾಗಿದ್ದಾನೆ ಎಂಬುದಾಗಿ ಹೇಳುವಂಥದ್ದೇ. Amen. ಆಮೆನ್. Right? Very simple. Very simple. It's not going to be a complicated one, but it's very simple. But how he has expressed it throughout the Bible, particularly in the New Testament. ಇದು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಸುಲಭವಾದಂಥ ಒಂದು ಕಾರ್ಯ. ಅದೇನೆಂದರೆ ದೇವರು ತನ್ನನ್ನು ತಾನು ಯಾವ ರೀತಿಯಲ್ಲಿ ಸತ್ಯವೇದದ ಆರಂಭದಿಂದ ಅಂತ್ಯದವರೆಗೂ ತನ್ನನ್ನು ವ್ಯಕ್ತಪಡಿಸಿಕೊಂಡಿದ್ದಾನೆ ಎಂಬುದಾಗಿ. Amen. Amen. Okay, let's see the sevenfold relationship, God's relationship with us. ದೇವರು ನಮ್ಮೊಟ್ಟಿಗೆ ಹೊಂದಿರುವಂಥ 7 ವಿಧವಾದಂಥ ಸಂಬಂಧಗಳನ್ನು ಕುರಿತಾಗಿ ನಾವು ನೋಡಲಿಕ್ಕಿದ್ದೇವೆ. We'll go quickly. Number 1. ಮೊದಲನೇದಾಗಿ God among us. ದೇವರು ನಮ್ಮ ಸಂಗಡ, ನಮ್ಮ ಮಧ್ಯದಲ್ಲಿ. God among us. ದೇವರು ನಮ್ಮ ಮಧ್ಯದಲ್ಲಿ. Okay, there is a benefit of English language, right? Some of the things when we translate it, it may be overlapping, right? The same thing, but don't worry about it. We all are English people. ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಶಬ್ದವನ್ನು ಕೇಳಿ ಭಾಷಾಂತರಿಸುವಾಗ ಸಂದರ್ಭಕ್ಕೆ ತಕ್ಕಂತೆ ಅರ್ಥಗಳ ವ್ಯತ್ಯಾಸ ಬರುವುದರಿಂದ ನೀವೆಲ್ಲರೂ ಇಂಗ್ಲಿಷ್ ತಿಳಿದವರಾಗಿರುವುದರಿಂದ ಪರವಾಗಿಲ್ಲ, ನಾನು ಬಚಾವಾಗ್ತೀನಿ. I take it for granted since you all have come for the English service. You understand the richness of English. ನೀವೆಲ್ಲರೂ I don't understand. ಇಂಗ್ಲಿಷ್ ಆರಾಧನೆಗೆ ಬರುವವರಾದ್ರಿಂದ ಇಂಗ್ಲಿಷ್ನಲ್ಲಿ ಇರುವಂತಹ ಬಾಹುಳ್ಯವನ್ನ ಚೆನ್ನಾಗಿ ತಿಳಿದಿರ್ತೀರಿ ಎಂಬುದಾಗಿ ನಾನು ಅಂದ್ಕೊಳ್ತೇನೆ. Okay, God among us. ದೇವರು ನಮ್ಮ ಮಧ್ಯದಲ್ಲಿ. Beautifully it is described in John's Gospel chapter 1. ಯೋಹಾನ್ ಬರೆದ ಸುವಾರ್ತೆ 1:14 ಇದನ್ನು ಬಹಳ ಸುಂದರವಾಗಿ ವಿವರಿಸಲ್ಪಟ್ಟಿದೆ. John chapter 1 verse 14. ಯೋಹಾನ 1:14 The word became flesh and made his dwelling among us, or he dwelt among us, or he lived among us. ಆ ವಾಕ್ಯವು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಿದನೆಂಬುದಾಗಿ ಬರೆಯಲ್ಪಟ್ಟಿದೆ. Immediately the writer of the gospel says, we have seen his glory. ಮುಂದುವರೆದು ಅದರ ಆ ವಿಷಯವಾಗಿ ಸುವಾರ್ತಿಕನು ಈ ರೀತಿಯಾಗಿ ಹೇಳುತ್ತಾನೆ, ನಾವು ಆತನ ಮಹಿಮೆಯನ್ನು ನೋಡಿದೆವು. How was that glory? ಆ ಒಂದು ಮಹಿಮೆ ಯಾವ ರೀತಿಯಾಗಿತ್ತು? The glory of the one and only son. ತಂದೆಯ ಬಳಿಯಿಂದ ಬಂದಂತ ಒಬ್ಬನೇ ಮಗನಿಗಿರುವಂತ ಮಹಿಮೆ. ಓ ತಂದೆಯ ಬಳಿಯಿಂದ ಬಂದಂತ ಆ ತಂದೆಯ ಮಹಿಮೆ. So God expressed himself, right? He became flesh, incarnated into flesh. He came just like us as a human and he lived among us. ದೇವರು ತಾನು ತನ್ನನ್ನ ಕುರಿತು ಹೇಳುತ್ತಾ ಇರುವಂತ ಕಾರ್ಯವೇನೆಂದರೆ ಆತನು ನಮ್ಮ ಹಾಗೆ ಮನುಷ್ಯನ ರೂಪದಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನೆಂಬುದಾಗಿ. Amen. Amen. So you understand, right, the heart of God, right? He wanted his people to be redeemed, right? Several other things into it, but he came and dwelt
among us. ಇಲ್ಲಿ ನಾವು ದೇವರ ಮನಸ್ಸನ್ನು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಆತನವರೆಂಬುದಾಗಿ ಹೇಳುವಂತ ಮನುಷ್ಯರು ಆ ಬಿಡಿಸಲ್ಪಡಬೇಕೆಂಬುದಾಗಿ ಇನ್ನೂ ಅದರ ಜೊತೆಯಲ್ಲಿ ಅನೇಕ ಕಾರ್ಯಗಳಿದ್ದರೂ ಸಹ ದೇವರು ಹೇಳುತ್ತಿದ್ದಾನೆ, ಮನುಷ್ಯನಾಗಿ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. Hallelujah. ಆಮೆನ್. Today also, ಈ ದಿನವೂ ಸಹ when we gather together, ನಾವು like 2 or ಒಟ್ಟಾಗಿ 3, ಇಬ್ಬರಾಗಲಿ ಮೂವರಾಗಲಿ ಒಟ್ಟಾಗಿ ಸೇರಿ ಬರುವಾಗ now God says, I am in midst of them. ದೇವರು ಹೇಳುತ್ತಾನೆ, ನಾನು ಅವರ ಮಧ್ಯದಲ್ಲಿ ಇದ್ದೇನೆ ಎಂಬುದಾಗಿ. Right? Amen. It's not the big crowd, 2 or 3 in my name. If they come together, I'm going to endorse, value. Now they have come in my name. They have gathered in my name. So I'm going to be with them. ದೊಡ್ಡ ಜನ ಸಂದಣಿ ಬೇಕಾಗಿಲ್ಲ. ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರಿ ಬರುವಾಗ ನಾನು ಅದನ್ನು ಘನಪಡಿಸುತ್ತೇನೆ, ಗೌರವಿಸುತ್ತೇನೆ, ನಾನು ಆ ಸ್ಥಳದಲ್ಲಿ ಇರುತ್ತೇನೆ. Yeah, to be precise, I'm going to be in midst of them. ಆತನು ಆ ಸ್ಥಳದಲ್ಲಿ ಇದ್ದು ಅವರ ಮಧ್ಯದಲ್ಲಿ ಆತನು ವಾಸ ಮಾಡುತ್ತಾನೆ. Hallelujah. ಹಲ್ಲೆಲೂಯಾ. So that's our God. ಅದೇ ನಮ್ಮ ದೇವರು. The God among us. ದೇವರು ನಮ್ಮ ಮಧ್ಯದಲ್ಲಿ. In 2 Corinthians, when Paul writes this epistle, 2 ಕೊರಿಂಥದಲ್ಲಿ ನೋಡುವಾಗ ಪೌಲನು ಈ ಒಂದು ಪತ್ರಿಕೆಯನ್ನು ಬರೆಯುವಾಗ, so he recalls how a God, dwells among his people. ಆತನು ತನ್ನ ಜನರ ಮಧ್ಯದಲ್ಲಿ ಹೇಗೆ ವಾಸ ಮಾಡುತ್ತಾನೆಂಬುದಾಗಿ ಬರೆಯುತ್ತಾನೆ. So he quotes this 2 Corinthians chapter 6 verse 16. 2 ಕೊರಿಂಥ 6:16 ಈ ರೀತಿಯಾಗಿ ಆತನು ಬರೆಯುತ್ತಾನೆ. Okay, now he comes with this question. Okay, I'll read the whole verse. What agreement is there between the temple of God and idols? For we are the temple of the living God, just as God said, I will dwell among them and walk among them. 2 ಕೊರಿಂಥ 6ನೇ ಅಧ್ಯಾಯ 16ನೇ ವಾಕ್ಯ, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು. I'll dwell among them and I will walk among them. ನಾನು ಅವರಲ್ಲಿ ವಾಸಿಸುತ್ತಾ ಅವರಲ್ಲಿ ತಿರುಗಾಡುತ್ತೇನೆ. And I will be their God. ನಾನು ಅವರಿಗೆ ದೇವರಾಗಿರುವೆನು. And they shall be my people. ಅವರು ನನಗೆ ಪ್ರಜೆಯಾಗಿರುವರು. Praise God. Amen. Look at that's the relationship that God validates. ಈ ಮಾತುಗಳನ್ನ ಗಮನಿಸಿ ನೋಡ್ರಿ, ದೇವರು ಘನಪಡಿಸುವಂತ ಆತನೊಟ್ಟಿಗೆ ನಮಗಿರುವಂತ ಸಂಬಂಧವನ್ನು. Amen. ಆಮೆನ್. In the new covenant, ಹೊಸ ಒಡಂಬಡಿಕೆಯಲ್ಲಿ coming together has a great spiritual significance, right? As still more than what it was in the Old Testament. ಹಳೆ ಒಡಂಬಡಿಕೆಯಲ್ಲಿ ಒಟ್ಟಾಗಿ ಸೇರಿ ಬರುವಾಗ ಇರುವುದಕ್ಕಿಂತಲೂ ಹೊಸ ಒಡಂಬಡಿಕೆಯಲ್ಲಿ ನಾವು ಒಟ್ಟಾಗಿ ಸೇರಿ ಬರುವಾಗ ಇರುವಂತ ಆ ಆತ್ಮಿಕ ಪ್ರಾಮುಖ್ಯತೆ ಬಹಳ ಮುಖ್ಯವಾದದ್ದು. Always God summoned his people, right? Whether it was fasting, whether it is to worship or several other spiritual purposes, God summoned his people, gathered together. ಉಪವಾಸ ಪ್ರಾರ್ಥನೆಯಾಗಿರಲಿ ಅಥವಾ ಬೇರೆ ಯಾವುದೇ ವಿಶೇಷವಾದಂಥ ಕಾರ್ಯವಾಗಿರಲಿ, ತನ್ನ ಜನರನ್ನ ಪದೇ ಪದೇ ದೇವರು ಹೇಳುವನಾಗಿದ್ದಾನೆ, ಒಟ್ಟಾಗಿ ಸೇರಿ ಬನ್ನಿರಿ, ದೇವರ ಸನ್ನಿಧಿಗೆ ಸೇರಿ ಬನ್ನಿರಿ ಎಂಬುದಾಗಿ. Personally, he is my God. ವೈಯಕ್ತಿಕವಾಗಿ ಆತನು ನನ್ನ ದೇವರು. But I'm not an independent being. ಆದರೆ ನಾನು ಒಬ್ಬಂಟಿಯಾದಂಥ ಜೀವಿಯಲ್ಲ. I am connected with God and I am connected with the body of Christ. ನಾನು ದೇವರೊಂದಿಗೆ ಹೊಂದಿಕೊಂಡವನಾಗಿದ್ದೇನೆ, ಅದೇ ಸಮಯದಲ್ಲಿ ದೇವರ ಶರೀರಕ್ಕೆ ಹೊಂದಿಕೊಂಡವನಾಗಿದ್ದೇನೆ. And I am an organ of the body attached to the body. ನಾನು ಶರೀರಕ್ಕೆ ಹೊಂದಿಕೊಂಡಿರುವಂತ ಶರೀರದ ಒಂದು ಅಂಗವಾಗಿದ್ದೇನೆ. Okay, when we come together as a body of Christ, ನಾವು ಕ್ರಿಸ್ತನ ಶರೀರವಾಗಿ ಒಟ್ಟಾಗಿ ಸೇರಿ ಬರುವಾಗ he is seen among us. ಆತನು ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆಮೆನ್. When that is being felt, that's the revelation of his glory. ನಾವು ಅದನ್ನು ಅನುಭವಿಸುವಾಗ ಅದೇ ದೇವರ ಮಹಿಮೆಯ ಪ್ರತ್ಯಕ್ಷತೆಯಾಗಿರುತ್ತೆ. Amen. ಆಮೆನ್. So we have to value coming together because he values. Hey, 2 or 3 you have gathered in my name, there I am. I am there in midst of you. ಆದ್ದರಿಂದ ಒಟ್ಟಾಗಿ ಸೇರಿ ಬರುವುದನ್ನು ನಾವು ಸಹ ಬೆಲೆಯುಳ್ಳದೆಂಬುದಾಗಿ ಎಣಿಸಬೇಕು. ಯಾಕೆಂದರೆ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಿಂದ ನೀವು ಸೇರಿ ಬರುವುದಾದರೆ ನಾನು ನಿಮ್ಮ ಮಧ್ಯದಲ್ಲಿ ಇರುತ್ತೇನೆಂಬುದಾಗಿ ಅವನು ಮಾತು ಕೊಟ್ಟಿದ್ದಾನೆ. Turn to somebody and ask them,
ಪಕ್ಕದಲ್ಲಿ ಇವ್ರನ್ನ ನೋಡಿ ಕೇಳ್ರಿ, Are you valuing it? ನೀವು ಅದನ್ನ ಮೌಲ್ಯವುಳ್ಳದೆಂಬುದಾಗಿ ಎಣಿಸುತ್ತೀರಾ? And once again, coming together for the worship is not the religious practice. It is the relationship with God. ದೇವರನ್ನ ಆರಾಧಿಸುವುದಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬರುವಂಥದ್ದು ಒಂದು ಧಾರ್ಮಿಕವಾದಂಥ ಸಂಸ್ಕಾರವಲ್ಲ, ಅದು ದೇವರೊಟ್ಟಿಗಿರುವಂಥ ಸಂಬಂಧವಾಗಿದೆ. Amen. ಆಮೆನ್. I know if somebody gets an appointment with Mr. Modi 3 days before you are there in Delhi. ಮೋದಿಯವರ ಜೊತೆಯಲ್ಲಿ ಒಂದು ವೇಳೆ ನೀವು ಸಂದರ್ಶನಕ್ಕೆ ಒಂದು ಕೇಳುವುದಾದ್ರೆ 3 ದಿವಸಕ್ಕೆ ಮುಂಚೆ ನೀವು ದೆಹಲಿಯಲ್ಲಿ ಇರಬೇಕಾಗುತ್ತದೆ. I'm just telling you to think about it, right? ಇದನ್ನ ಕುರಿತು ಸ್ವಲ್ಪ ಯೋಚಿಸಿ Because ನೋಡಿ. people value that. ಯಾಕೆಂದ್ರೆ ಜನರು ಅದನ್ನ ಬೆಲೆಯುಳ್ಳದೆಂಬುದಾಗಿ ಎಣಿಸುತ್ತಾರೆ ಅವರನ್ನ ಭೇಟಿ ಮಾಡುವುದು. I shouldn't get stuck in the traffic. ಒಂದು ವೇಳೆ ನಾನು ಟ್ರಾಫಿಕ್ ನಲ್ಲಿ ಸಿಲುಕಿಕೊಳ್ಳಬಹುದು. So 3 hours before in his office. 3 ಗಂಟೆಗಳ ಮುಂಚೆ ಅವರ ಕಚೇರಿಯಲ್ಲಿ ಇರಬೇಕು. Right? Prepared, nicely dressed. ಉತ್ತಮವಾದ ವಸ್ತ್ರಗಳನ್ನ ಧರಿಸಿಕೊಂಡು ಸಿದ್ಧವಾಗಿ ಹೋಗಬೇಕು. There is a sense of preparation. ಸಿದ್ಧತೆಯ ಒಂದು ಮನಸ್ಥಿತಿ ಇರಬೇಕು. How are we this morning? ಹಾಗಾದ್ರೆ ಈ ಬೆಳಗಿನ ಸಮಯದಲ್ಲಿ ನಾವು ಹೇಗಿದ್ದೇವೆ? Woke up ಎದ್ದು and didn't know what we did. ನಾವು ಏನ್ ಮಾಡಿದ್ವಿ ಎಂಬುದಾಗಿ ಗೊತ್ತಿಲ್ಲ. We have come here. ನಾವಿಲ್ಲಿ ಬಂದು ತಲುಪಿದ್ವಿ. Good that you are here. ನೀವಿಲ್ಲಿ ಬಂದಿರುವಂಥದ್ದು ಒಳ್ಳೆಯದು. But my purpose of sending this word, now realize how God values it. ಆದರೆ ನಾನು ಈ ಮಾತುಗಳನ್ನ ನಿಮ್ಮ ಬಳಿಗೆ ಕಳಿಸುವುದಕ್ಕೆ ಇರುವಂಥ ಉದ್ದೇಶವೇನೆಂದರೆ ನೀವು ಒಟ್ಟಾಗಿ ಸೇರಿ ಬರುವುದನ್ನ ಬೆಲೆಯುಳ್ಳದೆಂಬುದಾಗಿ ನೀವು ಎಣಿಸಬೇಕು. So here one of the blessings we get that identity. He says they shall be my people, right? So he expresses himself as I will be their God and they shall be my people. We get that identity as God's people. ಈ ಮಾತಿನಲ್ಲಿರುವಂಥ ಇನ್ನೊಂದು ಆಶೀರ್ವಾದವನ್ನ ಕುರಿತು ನೋಡುವುದಾದ್ರೆ ನಮಗೆ ಆತನೊಂದು ಗುರುತನ್ನ ಕೊಡುತ್ತಿದ್ದಾನೆ. ನಾನು ಅವರಿಗೆ ದೇವರಾಗಿರುತ್ತೇನೆ, ಅವರು ನನಗೆ ಜನರಾಗಿರುತ್ತಾರೆ. Secondly, ಎರಡನೇದಾಗಿ God with us. ದೇವರು ನಮ್ಮ ಸಂಗಡ ಇದ್ದಾನೆ. Right? The Bible expresses God with us. ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ದೇವರು ನಮ್ಮ ಸಂಗಡ ಇದ್ದಾನೆ. So that's our Christmas message. ಅದೇ ಕ್ರಿಸ್ಮಸ್ನ ಸಂದೇಶ. Matthew 1:23. ಮತ್ತಾಯ 1:23. Okay. Behold, the virgin shall be with child and bear a son, and they shall call his name Emmanuel, and which is translated God with us. ಈಗ ಒಬ್ಬ ಕನ್ನಿಕೆಯ ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. Hallelujah. Amen. Come on, everybody shout God with us. ಎಲ್ಲರೂ ಹೇಳ್ರಿ, ದೇವರು ನಮ್ಮ ಜೊತೆಯಲ್ಲಿ. God with us. ದೇವರು ನಮ್ಮ ಜೊತೆಯಲ್ಲಿ. His name is Emmanuel. ಆತನ ಹೆಸರು ಇಮ್ಮಾನುವೇಲ್. Hallelujah. Hallelujah. So that's how even the Christmas message, ಈ right, ರೀತಿಯಾಗಿ was given to his people. ಈ ರೀತಿಯಾಗಿಯೇ ತನ್ನ ಜನರಿಗೆ ಕ್ರಿಸ್ಮಸ್ನ ಒಂದು ಸಂದೇಶ ಕೊಡಲ್ಪಟ್ಟಿತು. Okay. Amen. No, we live in the era of the Holy Spirit. ನಾವು ಪರಿಶುದ್ಧಾತ್ಮನ ಒಂದು ಯುಗದಲ್ಲಿ ಬದುಕುತ್ತಾ ಇದ್ದೇವೆ. Okay, without any explanation, I'll just go. John chapter 14 verse 16. ನಾನು ಯಾವುದೇ ವಿವರಣೆಗಳನ್ನ ಕೊಡದೆ ಮುಂದುವರೆದು ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯದ ಕಡೆಗೆ ಹೋಗಲು ಬಯಸ್ತೇನೆ. Now that Emmanuel, God with us, ಆ ಒಂದು ಇಮ್ಮಾನುವೇಲ್ ನಮ್ಮ ಸಂಗಡ ಇರುವಂತ ದೇವರು, he said, I will pray to the Father. ಆತನು ಹೇಳುತ್ತಿದ್ದಾನೆ, ನಾನು ತಂದೆಯನ್ನು ಬೇಡಿಕೊಳ್ಳುವೆನು, he will give you another helper, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕೊಡುವನು, and he may abide with you forever. ಆತನು ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕಾಗಿ ಕೊಡಲ್ಪಡುವನು. Amen. ಆಮೆನ್. You understand? ನೀವು ಅದನ್ನ ಅರ್ಥ Like ಮಾಡಿಕೊಳ್ಳಬೇಕು. Jesus was in the human body on the earth ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯ ಶರೀರದಲ್ಲಿದ್ದಾಗ, as a son of man. ಮನುಷ್ಯ ಕುಮಾರನಾಗಿದ್ದಾಗ, Now at a time he was in one particular place. ಆಗ ಆತನು ಒಂದು ಸ್ಥಳದಲ್ಲಿ ಮಾತ್ರ ಇರುವುದಕ್ಕೆ ಸಾಧ್ಯವಾಗುತ್ತಿತ್ತು. If he was in Jerusalem, he was not seen in Jericho. ಆತನು ಯೆರೂಸಲೇಮಿನಲ್ಲಿದ್ದಾಗ ಆತನು ಯೆರಿಕೋ ಪಟ್ಟಣದಲ್ಲಿ ಕಾಣಿಸುತ್ತಿರಲಿಲ್ಲ. When he was walking on the shores of Galilee, ಆತನು ಗಲಿಲಾಯದ ಸಮುದ್ರ ತೀರದಲ್ಲಿ ತಿರುಗಾಡುತ್ತಿದ್ದಾಗ he was not seen in Bethany. ಆತನನ್ನ ಬೆಥಾನಿಯಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. Okay, so but he lived
among his people, God with us. ಆದರೆ ದೇವರು ನಮ್ಮ ಸಂಗಡ ಇದ್ದಾನೆ ಅನ್ನುವಂಥ ಅನುಭವದೊಟ್ಟಿಗೆ ತನ್ನ ಜನರ ಮಧ್ಯದಲ್ಲಿ ಆತನು ವಾಸ ಮಾಡುತ್ತಿದ್ದ. Now, ಆದ್ರೆ ಈಗ no, his time to be on earth in a bodily form was getting over, and he says, now I'm going to pray to my Father, and he's going to send another comforter, right? That is, no, as if I'm with you. The Spirit of God is going to come and dwell in you. ಶಾರೀರಿಕವಾಗಿ ತನ್ನ ಜನರ ಮಧ್ಯದಲ್ಲಿ ಇರುವಂಥ ದಿವಸಗಳು ಮುಗಿಯುತ್ತಾ ಬರುವಾಗ ತನ್ನ ಶಿಷ್ಯಂದ್ರನ್ನು ನೋಡಿ ಆತನು ಹೇಳುತ್ತಿದ್ದಾನೆ, ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ಆತನು ಆತ್ಮನ ರೂಪದಲ್ಲಿ ಸದಾ ಕಾಲವು ನಿಮ್ಮ ಸಂಗಡ ಇರುವುದಕ್ಕೋಸ್ಕರವಾಗಿ ಒಬ್ಬ ಸಹಾಯಕನನ್ನು ಕಳುಹಿಸುತ್ತಾನೆಂಬುದಾಗಿ. ಆಮೆನ್, Amen. ಆಮೆನ್. So may God give us the grace, no, to have that realization. I'm having my God in me. ಆದ್ದರಿಂದ ನನ್ನ ದೇವರನ್ನೇ ನನ್ನಲ್ಲಿ ನಾನು ಹೊಂದಿದ್ದೇನೆ ಅನ್ನುವಂಥ ತಿಳುವಳಿಕೆಗೆ ಬರುವುದಕ್ಕೆ ದೇವರು ನಮಗೆ ಸಹಾಯ John ಮಾಡಲಿ. chapter 14 verse 17. ಯೋಹಾನ 14:17. Okay, the Spirit of truth, whom the world cannot receive, because it neither sees him nor knows him, but you know him, for he dwells with you and will be in you. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು, ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. Amen. ಆಮೆನ್. So God with us. ದೇವರು ನಮ್ಮ ಜೊತೆಯಲ್ಲಿದ್ದಾನೆ. In other words, ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, God has become our companion. ದೇವರು ನಮ್ಮ ಜೊತೆಗಾರನಾಗಿ ಬಿಟ್ಟ. Are you happy about it? ಆ ವಿಷಯದಲ್ಲಿ ನೀವು ಸಂತೋಷವುಳ್ಳವರಾಗಿದ್ದೀರಾ? God is our companion. ದೇವರು ನಮ್ಮ ಜೊತೆಗಾರನಾಗಿ ಬಿಟ್ಟ. Wherever we go, he is with us. ನಾವು ಎಲ್ಲಿಗೆ ಹೋಗುತ್ತೇವೋ ಅಲ್ಲೆಲ್ಲ ಆತನು ನಮ್ಮ ಜೊತೆಯಲ್ಲೇ ಇರುವವನಾಗಿದ್ದಾನೆ. We carry him. ನಾವು ಆತನನ್ನು ಹೊತ್ತುಕೊಂಡು ಹೋಗುತ್ತೇವೆ. Hallelujah. Hallelujah. God carries us and we carry God. ದೇವರು ನಮ್ಮನ್ನು ಹೊತ್ತುಕೊಂಡು ಹೋಗುತ್ತಾನೆ, ನಾವು ಆತನನ್ನು ಹೊತ್ತುಕೊಂಡು ಹೋಗುತ್ತೇವೆ. What a great experience it is. ಎಂತ ಒಂದು ಮಹಿಮೆಯಾದ ಅನುಭವ ಅದು. Amen. ಆಮೆನ್. That realization, ಆ ಒಂದು ತಿಳುವಳಿಕೆ, right, should be there continuously in our minds and hearts. ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ನೆಲೆಗೊಂಡಿರಬೇಕು. Thirdly, ಮೂರನೇದಾಗಿ God in us. ದೇವರು ನಮ್ಮೊಳಗೆ. Okay, this all right, in a different way of expression, God is establishing how he values his relationship with his people. ದೇವರು ತನ್ನ ಜನರ ಜೊತೆಯಲ್ಲಿ ಹೊಂದಿರುವಂತ ಸಂಬಂಧವನ್ನ ಕುರಿತಾಗಿ ಬೇರೆ ಬೇರೆ ವಿಧದಲ್ಲಿ ಆತನು ವ್ಯಕ್ತಪಡಿಸುವನಾಗಿದ್ದಾನೆ. Amen. ಆಮೆನ್. So with us, now in us, God in us. ನಮ್ಮ ಜೊತೆಯಲ್ಲಿ ನೋಡಿದ್ವಿ, ಈಗ ನಮ್ಮ ಒಳಗೆ. 1 Corinthians chapter 6 verses 19 and 20. I know that there are overlapping, but no, in a different dimensional expression, God wants to establish how he relates with his people. 1 ಕೊರಿಂಥ 6:19 ಮತ್ತೆ 20ನೇ ವಾಕ್ಯದಲ್ಲಿ ನೋಡುವುದಾದ್ರೆ, ಈಗಾಗಲೇ ಓದಿದಂಥ ವಾಕ್ಯಗಳ ಹಾಗೆ ಕಾಣಿಸಿದರೂ ಸಹ ದೇವರು ತನ್ನ ಜನರೊಟ್ಟಿಗಿರುವಂಥ ಸಂಬಂಧವನ್ನ ಹೇಗೆಲ್ಲ ಬೇರೆ ಬೇರೆ ವಿಧದಲ್ಲಿ ವ್ಯಕ್ತಪಡಿಸುವುದಕ್ಕೆ ಬಯಸುತ್ತಾನೆಂಬುದಾಗಿ ನಾವು Do you ನೋಡುತ್ತೇವೆ. not know that your body is the temple of the Holy Spirit who is in you? ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದೋ? Right? First we saw among us, ಮೊದಲು ನೋಡಿದ್ವಿ ನಮ್ಮ ಮಧ್ಯದಲ್ಲಿ, and with us, ಅದರ ನಂತರ ನಮ್ಮ ಜೊತೆಯಲ್ಲಿ, now in us. ಈಗ ನಮ್ಮ ಒಳಗೆ. Right? God is telling, not only I am among you, not only I am with you, I am also in you. ದೇವರು ನಿಮ್ಮ ಮಧ್ಯದಲ್ಲಿ ಮಾತ್ರವಲ್ಲ, ನಿಮ್ಮ ಜೊತೆಯಲ್ಲಿ ಮಾತ್ರವಲ್ಲ, ನಿಮ್ಮಲ್ಲಿಯೂ ವಾಸ ಮಾಡುತ್ತೇನೆಂಬುದಾಗಿ ಹೇಳುತ್ತಾನೆ. Hallelujah. Hallelujah. So the Holy Spirit of God dwells in us. ದೇವರ ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸ ಮಾಡುತ್ತಾನೆ. Romans chapter 8 ರೋಮ 8ನೇ ಅಧ್ಯಾಯ verses 9 and 10. 9 ಮತ್ತು 10ರಲ್ಲಿ. Romans 8, 9 and 10. But you are not in the flesh, but in the Spirit, if indeed the Spirit of God dwells in you. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ. 8, Romans 8 verse 9. ನೀವಾದರೋ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ Spirit of God dwells in you. ಶರೀರ ಭಾವಾಧೀನರಲ್ಲ.
Then verse number 10, and if Christ is in you, the body is dead because of sin, but the spirit is life because of righteousness. 10ನೇ ವಾಕ್ಯದಲ್ಲಿ ನೋಡುವುದಾದ್ರೆ, ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. That is the effect of God is in you. ಅದು ದೇವರು ನಿಮ್ಮೊಳಗಡೆ ವಾಸ ಮಾಡಿದ್ದಾನೆ ಅನ್ನುವುದಕ್ಕಿರುವಂತ ಒಂದು ಪರಿಣಾಮ. Okay, that's another dimensional truth of the new covenant. ಇದು ಹೊಸ ಒಡಂಬಡಿಕೆಯ ಬೇರೆ ಒಂದು ಆಯಾಮದಲ್ಲಿ ನೋಡಲ್ಪಡುವಂತ ಸತ್ಯದ ದೃಷ್ಟಿಕೋನ. Right, in Colossians 1:27 Paul declares this is a mystery. What is the mystery? ಕೊಲೊಸ್ಸೆ 1:27 ಒಂದು ರಹಸ್ಯವನ್ನ ಕುರಿತು ಅವನು ಹೇಳುತ್ತಾನೆ. ಆ ರಹಸ್ಯ ಏನೆಂದರೆ, ಆತನು ನಮ್ಮ ನಿರೀಕ್ಷೆಗೆ ಕಾರಣವಾಗಿರುವುದು, ನಮ್ಮಲ್ಲಿ ವಾಸವಾಗಿದ್ದುಕೊಂಡು 1:27 ಈ ರೀತಿ ಹೇಳುತ್ತೆ, ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು. Amen. Christ in you, the hope of glory. ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದು. Oh, he is the hope of glory, but he is in us. ನಮ್ಮ ನಿರೀಕ್ಷೆಗೆ ಆಧಾರವಾಗಿರುವಂತವನು ನಮ್ಮೊಳಗಿದ್ದಾನೆ. That's a beautiful thing that happened. ನಮ್ಮ ಜೀವಿತದಲ್ಲಿ ನಡೆಯುವಂತ ಅದ್ಭುತವಾದಂತ ಒಂದು ಕಾರ್ಯ. Okay, so the Holy Spirit comes and dwells in us, not only among us, not only with us, now he lives, dwells, abides in us. ಆತನು ನಮ್ಮ ಮಧ್ಯದಲ್ಲಿ ಮಾತ್ರವಲ್ಲ, ನಮ್ಮ ಜೊತೆಯಲ್ಲಿ ಮಾತ್ರವಲ್ಲ, ದೇವರ ಆತ್ಮನ ರೀತಿಯಲ್ಲಿ ಆತನು ನಮ್ಮ ಒಳಗಡೆಯೂ ಸಹ ಬಂದು ವಾಸ ಮಾಡುವನಾಗಿದ್ದಾನೆ. Amen. ಆಮೆನ್. Amen. ಆಮೆನ್. Don't you think it's just like a love letter? ಇದೊಂದು ರೀತಿ ಪ್ರೇಮ ಪತ್ರದ ಹಾಗೆ ನಿಮಗೆ ಅನ್ನಿಸುವುದಿಲ್ಲವಾ? Right, how God, lavishly expresses his love. ದೇವರು ತನ್ನ ಪ್ರೀತಿಯನ್ನ ಹೇಗೆಲ್ಲ ವ್ಯಕ್ತಪಡಿಸುತ್ತಾನೆಂಬುದಾಗಿ. No, I'm among you, but he is not satisfied. I am with you, I'm not satisfied. I'm in you. ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ, ಆದರೂ ತೃಪ್ತಿ ಇಲ್ಲ. ನಿಮ್ಮ ಜೊತೆಯಲ್ಲಿದ್ದೇನೆ, ಆದರೂ ತೃಪ್ತಿ ಇಲ್ಲ. ನಾನು ನಿಮ್ಮ ಒಳಗಡೆಯೇ ಇದ್ದೇನೆ. Yes. ಆಮೆನ್. Amen. ಆಮೆನ್. It's nothing but his love for you and me. ಇದು ಬೇರೆ ಏನಲ್ಲ, ನಿಮ್ಮನ್ನ ಕುರಿತಾಗಿ ನನ್ನನ್ನ ಕುರಿತಾಗಿ ಆತನಿಟ್ಟಿರುವಂತ ಪ್ರೀತಿ. Okay. ಆಮೆನ್. The fourth thing that we look at from God's word. ದೇವರ ವಾಕ್ಯದಿಂದ ನಾವು ನೋಡಲಿಕ್ಕಿರುವಂತ 4ನೇ ಕಾರ್ಯ, God for us. ದೇವರು ನಮಗೋಸ್ಕರವಾಗಿ. Amen. Come on, everybody say God for us. ಎಲ್ಲರೂ ಹೇಳ್ರಿ, ದೇವರು ನಮಗೋಸ್ಕರವಾಗಿ. He is for me. ಆತನು ನನಗೋಸ್ಕರವಾಗಿ. He stands for me. ಆತನು ನನಗೋಸ್ಕರವಾಗಿದ್ದಾನೆ. He advocates for ಆತನು me. ನನಗೋಸ್ಕರವಾಗಿ ನಿಂತುಕೊಳ್ಳುತ್ತಾನೆ, He ನನಗೋಸ್ಕರವಾಗಿ fights for ವಾದ me. ಮಾಡುತ್ತಾನೆ. ಆತನು ನನಗೋಸ್ಕರವಾಗಿ ಯುದ್ಧ ಮಾಡುತ್ತಾನೆ. Hallelujah. Hallelujah. He is for me. He says, I am there for you. ಆತನು ನನಗೋಸ್ಕರವಾಗಿದ್ದಾನೆ, ಆದ್ದರಿಂದ ಆತನು ನನ್ನನ್ನು ನೋಡಿ ಹೇಳುತ್ತಾನೆ, ನಿನಗೆ ನಾನಿದ್ದೇನೆ ಎಂಬುದಾಗಿ. When Paul tried to comprehend this revelation, ಪೌಲನು ಈ ಒಂದು ಪ್ರಕಟಣೆಯನ್ನ ತಿಳಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. no, he puts it as a question. ಆತನು ಇದನ್ನು ಒಂದು ಪ್ರಶ್ನೆಯಾಗಿ ನಮ್ಮ ಮುಂದೆ ಇಡುತ್ತಿದ್ದಾನೆ. Romans chapter 8 verse 31. ರೋಮ 8:31 If God is for us, who can be against us? ದೇವರು ನಮ್ಮ ಪಕ್ಷದಲ್ಲಿ ಇರುವುದಾದರೆ ನಮಗೆ ವಿರುದ್ಧವಾಗಿ ನಿಂತುಕೊಳ್ಳುವರು ಯಾರು? Amen. Hallelujah. ಆಮೆನ್. If God is for us, who can be against us? ದೇವರು ನಮ್ಮ ಕಡೆ ಇದ್ದರೆ ನಮ್ಮ ವಿರುದ್ಧವಾಗಿ ನಿಂತುಕೊಳ್ಳುವರು ಯಾರು? ಆಮೆನ್. Please try to understand. Your God is for you. He stands for you. He fights for you. He advocates for you. ಆತನು ನಿಮ್ಮ ಪರವಾಗಿ ನಿಂತುಕೊಳ್ಳುವನಾಗಿದ್ದಾನೆ, ನಿಮಗೋಸ್ಕರವಾಗಿ ಪ್ರಾರ್ಥಿಸುವನಾಗಿದ್ದಾನೆ, ನಿಮಗೋಸ್ಕರವಾಗಿ ವಾಗ್ವಾದ ಮಾಡುವನಾಗಿದ್ದಾನೆ, ನಿಮಗೋಸ್ಕರವಾಗಿ ಯುದ್ಧ ಮಾಡುವನಾಗಿದ್ದಾನೆ. ಇದನ್ನು ಕುರಿತು ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳ್ರಿ. Amen. ಆಮೆನ್. Romans 8:34 says what he is doing. Christ is, what is he doing now? ರೋಮ 8:34 ಈ ರೀತಿಯಾಗಿ ಆತನು ಬರೆಯುತ್ತಿದ್ದಾನೆ, ಆತನು ಈಗ ಏನು ಮಾಡುತ್ತಿದ್ದಾನೆ ಎಂಬುದಾಗಿ. When he came to live among us, ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ಬಂದಾಗ, so 33.5 years of his life on the earth as a man, son of man. ಮನುಷ್ಯ ಕುಮಾರನಾಗಿ 33.5 ವರ್ಷಗಳು ಆತನು ವಾಸ ಮಾಡಿದಾಗ, but now more than 2000 years,
ಆದರೆ ಈಗ ಸುಮಾರು 2000 ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ Romans 8:34, the later part says, He makes an intercession for us. 8:34 ಕೊನೆಯ ಭಾಗ ಹೇಳುತ್ತದೆ, ಆತನು ನಮಗೋಸ್ಕರವಾಗಿ ಬೇಡುವವನಾಗಿದ್ದಾನೆ. Hallelujah. ಆಮೆನ್. Somebody shout hallelujah. ಹಾಲೆಲೂಯಾ. Let me tell you, whether anybody prays for you or not, you have someone who prays for you always before Father. That is Jesus ಆಮೆನ್. Christ. ನಿಮಗೋಸ್ಕರವಾಗಿ ಯಾರಾದರೂ ಪ್ರಾರ್ಥನೆ ಮಾಡುತ್ತಾರೋ ಇಲ್ಲವೋ, ಆದರೆ ಸದಾ ಕಾಲವು ದೇವರ ಮುಂದೆ ಪ್ರಾರ್ಥನೆ ಮಾಡೋದಕ್ಕಾಗಿ ಒಬ್ಬರಿದ್ದಾರೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. No, we all have a strong prayer support. ನಮಗೆ ಒಂದು ಬಲಿಷ್ಠವಾದಂಥ ಪ್ರಾರ್ಥನಾ ಆಧಾರವಿದೆ. When you are weak, ನೀವು ಬಲಹೀನರಾಗಿರುವಾಗ, when Satan tries to make you fall down, ಸೈತಾನನು ನಿಮ್ಮನ್ನ ಕೆಳಗೆ ಬೀಳಿಸುವುದಕ್ಕೆ ಪ್ರಯತ್ನಿಸುವಾಗ, when Satan condemns you, ಸೈತಾನನು ನಿಮ್ಮನ್ನ ಕುಗ್ಗಿಸುವುದಕ್ಕೆ ಪ್ರಯತ್ನಿಸುವಾಗ, you have an advocate who stands before God. ನಿಮ್ಮಗೋಸ್ಕರವಾಗಿ ಒಬ್ಬ ವಕೀಲನಿದ್ದಾನೆ, ವಾಗ್ವಾದ ಮಾಡುವನಿದ್ದಾನೆ. That's 1 John chapter 2 verse 1. 1 ಯೋಹಾನ 2:1 ಈ ರೀತಿಯಾಗಿ ಹೇಳುತ್ತದೆ. Romans 8:34, He makes an intercession for you. ರೋಮ 8:34 ಹೇಳುತ್ತದೆ, ನಿಮಗೋಸ್ಕರವಾಗಿ ಆತನು ಮಧ್ಯಸ್ಥನಾಗಿ ನಿಂತು ಪ್ರಾರ್ಥಿಸುವನಾಗಿದ್ದಾನೆ. Now, how God wants to just reveal Himself, I'm for you. ದೇವರು ನಾನು ನಿಮ್ಮ ಪರವಾಗಿದ್ದೇನೆ ಎಂಬುದಾಗಿ ತೋರಿಸಿಕೊಡುವುದಕ್ಕೆ ಹೇಗೆಲ್ಲ ಆತನು ಪ್ರಕಟಿಸುತ್ತಾ ಇದ್ದಾನೆ ನೋಡಿ. ಆಮೆನ್. I don't want anyone to condemn you. ನಿಮ್ಮನ್ನ ಯಾರು ಸಹ ಖಂಡಿಸುವುದಕ್ಕೆ ನಾನು ಬಿಡುವುದಿಲ್ಲ. Right? Whether anybody prays for you or not, don't worry about it. I am there to pray for you. ನಿಮಗೋಸ್ಕರವಾಗಿ ಯಾರಾದರೂ ಪ್ರಾರ್ಥನೆ ಮಾಡುತ್ತಾರೋ ಇಲ್ಲವೋ ಅದೊಂದು ವಿಷಯವೇ ಅಲ್ಲ. ಕಾರಣವೇನೆಂದರೆ ನಾನು ಸದಾ ಕಾಲ ನಿಮಗೋಸ್ಕರವಾಗಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೆನ್. Don't you feel like now giving on flying kiss to Jesus? Thank you. ಯೇಸುವನ್ನ ನೋಡಿ ಹಾಗೆ ಒಂದು ಫ್ಲೈಯಿಂಗ್ ಕಿಸ್ ಕೊಡುವ ಹಾಗೆ ನಿಮಗೆ ಅನ್ನಿಸುವುದಿಲ್ಲವಾ? ಐ ಲವ್ ಯು ಜೀಸಸ್. ಯೇಸುವೇ, ನಾನು ನಿನ್ನ ಪ್ರೀತಿಸುತ್ತೇನೆ. Those who are comfortable to give flying kiss to Jesus, come on. ಯೇಸುವನ್ನ ನೋಡಿ ಫ್ಲೈಯಿಂಗ್ ಕಿಸ್ ಕೊಡುವುದಕ್ಕೆ ನನಗೇನು ಸಂಕೋಚವಿಲ್ಲ ಎಂಬುದಾಗಿ ಹೇಳುವಂತವ್ರು ಯೇಸುವನ್ನ ನೋಡಿ ಹೇಳೋಣವೇ? Amen. ಆಮೆನ್. No, if you learn to give all these things to Jesus, to your God, you will not get stuck somewhere else. ದೇವರು ಮತ್ತೆ ಯೇಸುವಿಗೆ ಈ ಒಂದು ಕಾರ್ಯಗಳನ್ನ ಮಾಡುವುದಕ್ಕೆ ನೀವು ಯಾವಾಗಲೂ ತೆರೆದ ಮನಸ್ಸುಳ್ಳವರಾಗಿರುವುದಾದರೆ ಬೇರೆ ಎಲ್ಲೂ ಸಿಲುಕಿಕೊಳ್ಳುವುದಿಲ್ಲ. See, Romans 8:35, no, it's a connecting verse. ರೋಮ 8:35 ನೋಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಕಾರ್ಯ. Who shall separate us from the love of Christ? ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವರು ಯಾರು? Shall tribulation or distress or persecution or famine or nakedness or peril or sword? Tell me, which can separate me from the love of Christ? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ಯಾವುದು ನಮ್ಮನ್ನ ಆತನ ಪ್ರೀತಿಯಿಂದ ಅಗಲಿಸುತ್ತದೆ? Amen. Amen. That means now Paul tries to communicate, when you understand that he is for you, nothing can separate you from him. ಅದರ ಅರ್ಥವೇನೆಂದರೆ, ಪೌಲನು ಇಲ್ಲಿ ದೇವರೊಟ್ಟಿಗೆ ನಮಗಿರುವಂತಹ ಸಂಬಂಧ, ಆತನು ನಮ್ಮೊಳಗಿದ್ದಾನೆ ಎನ್ನುವುದನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿರುವಂಥ ಸಂಗತಿ ಏನೆಂದರೆ, ಯಾವುದೆಲ್ಲ ನಮ್ಮಿಂದ ಆತನಿಂದ ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. Amen. ಆಮೆನ್. You have to show, no boy can separate me from Christ. No girl can separate me from Christ Jesus. ಯಾವ ಹುಡುಗನಾದರೂ ಯಾವ ಹುಡುಗಿಯಾದರೂ ನನ್ನನ್ನು ಕ್ರಿಸ್ತನಿಂದ ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. No WhatsApp message can separate. ಯಾವುದೇ ವಾಟ್ಸಪ್ ಮೆಸೇಜ್ ನನ್ನನ್ನು ಕರ್ತನಿಂದ ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. Okay, this is all extra dishes. ಇದೆಲ್ಲ ಹೊಸದಾಗಿ ಉದ್ಭವವಾಗಿರುವಂತ ಕಾರ್ಯಗಳು ಸೇರಿಕೊಂಡಿರೋದು ಹೊಸದಾಗಿ. Okay, fine. So in that, how we understand God protects us, right? When we say God is for us, in another words, God protects us. ದೇವರು ನಮ್ಮ ಪರವಾಗಿದ್ದಾನೆ ಎಂಬುದಾಗಿ ಹೇಳುವುದರ ಇನ್ನೊಂದು ವಿಧದ ಅರ್ಥವೇನೆಂದರೆ, ದೇವರು ನಮ್ಮನ್ನ ಕಾಪಾಡುತ್ತಾನೆ. Amen. ಆಮೆನ್. I do not know whether I can say that, but I'm saying it for you to understand. God is so possessive on us. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ದೇವರು ನಮ್ಮ, if anyone comes and touches you,
it is as if he touches my eyeball, you know. ದೇವರು ನಮ್ಮ ವಿಷಯದಲ್ಲಿ ಬಹಳ ನಿಷ್ಠುರವಾಗಿ ನಡೆದುಕೊಳ್ಳುವನಾಗಿದ್ದಾನೆ. ಏನೆಂದರೆ ನಾವು ನಮ್ಮನ್ನು ಯಾವ ರೀತಿಯಲ್ಲಿ ಅವನು ನೋಡುತ್ತಾನೆಂದರೆ ನಮ್ಮನ್ನು ಮುಟ್ಟುವವನು ಆತನ ಕಣ್ಣುಗುಡ್ಡೆಯನ್ನು ಮುಟ್ಟುವನಾಗಿರುತ್ತಾನೆಂಬುದಾಗಿ. Praise God. ಆಮೆನ್. Now, if you visualize as if somebody comes and hits you, right, he is there to protect you. No. ಇದನ್ನು ಹೀಗೆ ಕಲ್ಪನೆ ಮಾಡಿಕೊಂಡು ನೋಡ್ರಿ, ಯಾರಾದರೂ ಬಂದು ನಿಮ್ಮ ಮೇಲೆ ಕೈ ಮಾಡುವುದಕ್ಕೆ ಬರುವುದಾದರೆ ಆತ ನಿಮ್ಮನ್ನು ಕಾಪಾಡುವುದಕ್ಕಾಗಿ ಬೇಡ ಬೇಡ ಎಂಬುದಾಗಿ ತಡೆಯುವನಾಗಿ ಕಾಣಿಸುತ್ತಾನೆ. So God is for us. ದೇವರು ನಮ್ಮ ಪರವಾಗಿದ್ದಾನೆ. Fifthly, fifth dimension that we see, God upon us. ಇನ್ನೊಂದು ಆಯಾಮದಲ್ಲಿ ನೋಡುವುದಾದರೆ ದೇವರು ನಮ್ಮ ಮೇಲೆ ಇದ್ದಾನೆ. His word says, Acts chapter 1 verse 8, when the ಅಪೊಸ್ತಲ Holy Spirit has come upon you. ಅಪೊಸ್ತಲ ಕೃತ್ಯ 1:8 ನೋಡುವಾಗ ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ You shall receive the power. ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಿ. Upon you. ನಿಮ್ಮ ಮೇಲೆ. Right, that's another experience. ಇದು ಇನ್ನೊಂದು ಅನುಭವ. That's a empowering, endowing experience. ಬಲಪಡಿಸುವಂತ ಆಳ್ವಿಕೆ ಮಾಡುವಂತ ಒಂದು ಅನುಭವ. Acts chapter 19 verse 6 we read. ಅಪೊಸ್ತಲ ಕೃತ್ಯ 19:6 ನಾವು ಈ ರೀತಿಯಾಗಿ When Paul had ನೋಡುತ್ತೇವೆ. laid hands on them, the Holy Spirit came upon them. ಪೌಲನು ಅವರ ಮೇಲೆ ಕೈಗಳನ್ನು ಇಟ್ಟಾಗ ದೇವರ ಆತ್ಮನು ಅವರ ಮೇಲೆ ಇಳಿದು ಬಂದನೆಂಬುದಾಗಿ ನೋಡುತ್ತೇವೆ. Acts 10:44 says, ಅಪೊಸ್ತಲ ಕೃತ್ಯ 10:44 while ಹೇಳುತ್ತದೆ, Peter was still speaking these words, the Holy Spirit fell upon all. ಪೇತ್ರನು ಇನ್ನು ಮಾತನಾಡುತ್ತಿರುವಾಗಲೇ ದೇವರ ಆತ್ಮನು ಅವರ ಮೇಲೆ ಇಳಿದು ಬಂದನೆಂಬುದಾಗಿ ನಾವು ನೋಡುತ್ತೇವೆ. This is something that God empowers us. When he comes upon us, he empowers us. ಇದೆಲ್ಲವೂ ಸಹ ಏನನ್ನ ಹೇಳುತ್ತದೆ ಎಂದರೆ ಆತನು ನಮ್ಮ ಮೇಲೆ ಬರುವಾಗ ಆತನು ನಮ್ಮನ್ನು ಬಲಪಡಿಸುವನು. Now my power will flow through you. ನನ್ನ ಬಲ ನಿನ್ನ ಮೂಲಕವಾಗಿ ಹಾದು ಹೋಗುತ್ತದೆ. Amen. ಆಮೆನ್. So the power and the might that is in me, that is coming upon you. So you are also receiving the power of mine, so that it would show forth you would show forth my might and my power to the world. ನನ್ನಲ್ಲಿರುವಂತ ಬಲವು ಪರಾಕ್ರಮವು ನನ್ನಿಂದ ನಿನ್ನ ಮೂಲಕವಾಗಿ ಹಾದು ಹೋಗುವಾಗ ನನ್ನ ಪರಾಕ್ರಮವನ್ನು ಬಲವನ್ನು ನೀವು ಜನರಿಗೆ ತೋರಿಸುತ್ತೀರಿ. Hallelujah. ಆಮೆನ್. Amen. ಆಮೆನ್. So see, in a different way, God is again and again, right, telling that how I am now relating myself with you. ಅನೇಕ ವಿಧದಲ್ಲಿ ದೇವರು ನಿಮ್ಮೊಟ್ಟಿಗೆ ನಾನು ಹೇಗೆಲ್ಲ ಸಂಬಂಧ ಉಳ್ಳವನಾಗಿದ್ದೇನೆ ಎಂಬುದಾಗಿ ಇಲ್ಲಿ ತಿಳಿಸುವನಾಗಿದ್ದಾನೆ. So when it says he is upon us, he gives us power to live for him. ಆತನು ನಮ್ಮ ಮೇಲೆ ಇದ್ದಾನೆ ಎಂಬುದಾಗಿ ಹೇಳುವಾಗಲೇ ಆತನಿಗೋಸ್ಕರವಾಗಿ ಜೀವಿಸುವುದಕ್ಕೆ ಬೇಕಾದ ಬಲವನ್ನು ಆತನು ಕೊಡುವನಾಗಿದ್ದಾನೆ. ಆಮೆನ್. Sixth dimensional, the truth. ಈ ಸತ್ಯದ 6ನೇ ಆಯಾಮ ಯಾವುದೆಂದರೆ God beyond us, beyond our understanding. God beyond us. ದೇವರು ನಮಗಿಂತಲೂ ಮಿಗಿಲಾದವನಾಗಿದ್ದಾನೆ. ಆಮೆನ್. He is among us. ಆತನು ನಮ್ಮ ಮಧ್ಯದಲ್ಲಿದ್ದಾನೆ. He is with us. ಆತ ನಮ್ಮ ಜೊತೆಯಲ್ಲಿದ್ದಾನೆ. He is in us. ಆತನು ನಮ್ಮ ಒಳಗಿದ್ದಾನೆ. He is upon us. ಆತನು ನಮ್ಮ ಮೇಲಿದ್ದಾನೆ. What is that? He is beyond us. ಅದೆಲ್ಲದನ್ನು ಮೀರಿ ಆತನು ನಮಗಿಂತಲೂ ಮಿಗಿಲಾಗಿ ಅವನಾಗಿದ್ದಾನೆ. No, there is a limitation for us to understand him now. ಇದನ್ನ ಗ್ರಹಿಸಿಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೂ ಒಂದು ಮಿತಿ ಇದೆ. And Paul writes it. ಪೌಲನು ಇಲ್ಲಿ ಬರೆಯುತ್ತಿದ್ದಾನೆ. 1 Timothy chapter 6:16. 1 ತಿಮೋಥೆ 6:16 He says, who alone has immortality, dwelling in unapproachable light. ಆತನಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಅಮರತ್ವವುಳ್ಳ ದೇವರೆಂಬುದಾಗಿ. Unapproachable light. ಅದೃಶ್ಯನಾದದೆ ಅಂದ್ರೆ ಅಗಮ್ಯವಾದ ಬೆಳಕಿನಲ್ಲಿ. It's difficult, to behold, to see his light and glory. ಆ ಬೆಳಕನ್ನ ನಮ್ಮಿಂದ ನೋಡುವುದಕ್ಕೂ ಸಾಧ್ಯವಿಲ್ಲ, ನಮ್ಮಿಂದ ದೃಷ್ಟಿಸಿ ನೋಡುವುದಕ್ಕೆ ಗ್ರಹಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿರುವಂಥದ್ದು. So that's what he says, no man has seen or can see. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. That God who dwells in unapproachable light chose to come and live in you and live in me. ಆ ಅಗಮ್ಯವಾದಂತ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರು ನಿಮ್ಮಲ್ಲೂ ನನ್ನಲ್ಲೂ ವಾಸ ಮಾಡುವನಾಗಿದ್ದಾನೆ. ಆಮೆನ್.
எப்படிங்க? ಇದು ಹೇಗೆ? அது அப்படித்தாங்க. ಅದು ಹಾಗೇನೆ. Right? He dwells in unapproachable light, but he comes and dwells in me. ಅಗಮ್ಯವಾದಂತ ಬೆಳಕಿನಲ್ಲಿ ವಾಸ ಮಾಡುವವನು ನನ್ನೊಳಗೆ ಬಂದು ವಾಸ ಮಾಡುತ್ತಾನೆ. That's beyond my comprehension. ಓ, ಅದನ್ನ ನನ್ನ ತಿಳುವಳಿಕೆಗೆ ಮೀರಿದ್ದದು. Right? And when Jesus, right, told in several times in the New Testament, ಹೊಸ ಒಡಂಬಡಿಕೆಯಲ್ಲಿ ಯೇಸು ಅನೇಕ ಸರ್ತಿ ಅದನ್ನ ಕುರಿತು ಹೇಳಿದ್ದಾನೆ. Father in heaven. ಪರಲೋಕದಲ್ಲಿರುವ ನನ್ನ ತಂದೆ. Father in heaven. ಪರಲೋಕದಲ್ಲಿರುವ ತಂದೆ. Okay, you see that he is in heaven. He dwells in an unapproachable light. ಆತನು ಪರಲೋಕದಲ್ಲಿ ವಾಸ ಮಾಡುವನಾಗಿದ್ದಾನೆ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನಾಗಿದ್ದಾನೆ. But he came and said, ಆದರೆ ಆತನು ಬಂದು ಹೇಳುತ್ತಿದ್ದಾನೆ, whoever sees me, he sees my Father. ನನ್ನನ್ನು ನೋಡುವವರು ತಂದೆಯನ್ನು ನೋಡುವವರಾಗಿದ್ದಾರೆ. Hallelujah. Hallelujah. So God worked in that way for man to understand. Now, though you cannot comprehend how awesome I am, how great I am, even you cannot approach the place where I dwell, but I come to you in the way that you can see, you can understand. ನನ್ನನ್ನು ನಿಮ್ಮಿಂದ ನೋಡಲಿಕ್ಕಾಗದಷ್ಟರ ಮಟ್ಟಿಗೆ ನಾನು ಅದ್ವಿತೀಯನಾಗಿದ್ದರು, ಮಹೋನ್ನತನಾಗಿದ್ದರು, ಅಗಮ್ಯವಾದ ಬೆಳಕಿನಲ್ಲಿ ನಾನು ವಾಸ ಮಾಡುವನಾಗಿರುವುದರಿಂದ ನನ್ನನ್ನು ನಿಮ್ಮಿಂದ ನೋಡುವುದಕ್ಕಾಗುವುದಿಲ್ಲ. ನೀವು ನನ್ನನ್ನು ನೋಡುವುದಕ್ಕೆ ಸಾಧ್ಯವಾಗಲಿ ಅಂತಲೇ ನಾನು ನಿಮ್ಮ ಮಧ್ಯದಲ್ಲಿ ಬಂದು ನನ್ನನ್ನು ನೋಡುವಂತೆ ಮಾಡಿದ್ದೇನೆ. Romans 11:33. ರೋಮ 11:33 ನೋಡುವುದಾದರೆ, in NKJV, right? Oh, that expression is there. Oh, the depth of the riches, both of the wisdom and knowledge of God. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. Is there? Aha. Oh, aha. ಆಹಾ, Come on. Aha. ಆಹಾ, Aha. ಆಹಾ. No, it's better than English. English. Oh. ಇಂಗ್ಲಿಷ್ನಲ್ಲಿ ಆಹಾ. ಮಾತ್ರ, ಆದ್ರೆ ಆಹಾ. ಕನ್ನಡ ಸುಂದರವಾದ ಭಾಷೆ ಅಲ್ಲ. Amen. ಆಮೆನ್. Come on, everybody say aha. ಆಹಾ. The depth of the riches, both of the wisdom and knowledge of God. ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. Listen to this. How unsearchable are his judgments and his ways past finding out. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. Unsearchable. ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯವಾದದ್ದು. So that's his awesomeness, the depth of his wisdom. ಅದರ ಅಪರಿಮಿತತೆ ಎಂಬುದಾಗಿ ಹೇಳುವಂಥದ್ದು, ಅದರ ಆಳ ನಮ್ಮಿಂದ ಗ್ರಹಿಸಿಕೊಳ್ಳುವುದಕ್ಕೆ And his judgments and his ways are like that. ಆತನ ತೀರ್ಮಾನಗಳು, ಆತನ ಮಾರ್ಗಗಳು ನಮ್ಮಿಂದ ಕಂಡು ಹಿಡಿಯುವುದಕ್ಕೆ ಸಾಧ್ಯವೇ ಇಲ್ಲ. Amen. ಆಮೆನ್. So that God, ಆ ದೇವರು, that kind of God, ಆ ರೀತಿಯಾದಂಥ ದೇವರು, he chose to come to live among us, with us, in us, to come upon us, and he is for us. ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ, ನಮ್ಮ ಜೊತೆಯಲ್ಲಿ ವಾಸ ಮಾಡುವುದಕ್ಕೆ, ನಮ್ಮ ಒಳಗಡೆ ವಾಸ ಮಾಡುವುದಕ್ಕಾಗಿ, ನಮ್ಮ ಪರವಾಗಿ ವಾಸ ಮಾಡುವುದಕ್ಕೋಸ್ಕರವಾಗಿ ಆತನು ತೀರ್ಮಾನವನ್ನು ತೆಗೆದುಕೊಂಡ. And finally, seventhly, ಏಳನೇದಾಗಿ, as we are approaching to close our message, ನಮ್ಮ ಸಂದೇಶವನ್ನು ಮುಗಿಸುವಂತಹ ಸಮಯದಲ್ಲಿ God ಕೊನೆಯದಾಗಿ, toward us. ದೇವರು ನಮ್ಮ ವಿಷಯವಾಗಿ. What do we mean by saying that? ಈ ಮಾತನ್ನು ಹೇಳುವುದರ ಅರ್ಥವೇನು? 1 Thessalonians 1:10. 1 ಥೆಸಲೋನಿಕ 1:10. And to wait for his son from heaven, whom he raised from the dead. We are waiting for his second coming. ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವರಾಗಿಬೇಕೆಂತಲೂ ತಿಳಿಸುತ್ತಾರೆ. Okay, Revelation chapter 22:7. ಪ್ರಕಟಣೆ ಗ್ರಂಥ 22:7, 12. 12. I'm coming quickly. ಆತನು ಹೇಳುತ್ತಿದ್ದಾನೆ, ನಾನು ಬೇಗನೆ ಬರಲಿಕ್ಕಿದ್ದೇನೆ. So Jesus promised that I'm going to come again quickly. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನಾನು ಬೇಗನೆ ಬರಲಿಕ್ಕಿದ್ದೇನೆ. With my rewards for everyone. ಓ, ಪ್ರತಿಯೊಬ್ಬರಿಗಿರುವಂತ ಪ್ರತಿಫಲವನ್ನು ತೆಗೆದುಕೊಂಡು ಬರುವನಾಗಿದ್ದೇನೆ. Okay, so we are waiting for his return.
ನಾವು ಆತನ ಬರೋಣಕ್ಕೋಸ್ಕರವಾಗಿ ಎದುರು ನೋಡುತ್ತಾ ಇದ್ದೇವೆ. He is going to come with his rewards. ಆತನು ನಮಗೆ ಕೊಡಬೇಕಾದಂತ ಉಡುಗೊರೆಗಳೊಟ್ಟಿಗೆ ಬಹುಮಾನದೊಟ್ಟಿಗೆ ಬರಲಿಕ್ಕಿದ್ದಾನೆ. And listen to this, why he is coming back again? ಆತನು ಯಾಕೆ ಹಿಂತಿರುಗಿ ಬರಲಿಕ್ಕಿದ್ದಾನೆ? To get us into the eternal union with him. ನಮ್ಮನ್ನು ನಿತ್ಯವಾಗಿ ಆತನೊಟ್ಟಿಗೆ ಸೇರಿಸಿಕೊಳ್ಳುವುದಕ್ಕಾಗಿ ಬರಲಿಕ್ಕಿದ್ದಾನೆ. Amen. ಆಮೆನ್. So Paul wrote, no unapproachable light. That day we will approach into that light. ಪೌಲನು ಹೇಳಿದಂತ ಆ ಅಗಮ್ಯವಾದ ಬೆಳಕು, ನಮ್ಮಿಂದ ಸಮೀಪಿಸಲಿಕ್ಕಾಗದಂತ ಅಗಮ್ಯವಾದ ಬೆಳಕಿಗೆ ನಾವು ಸೇರಲಿಕ್ಕಿದ್ದೇವೆ. All that unsearchable things, no, it would be a part of our day-to-day life. ನಮ್ಮಿಂದ ತಿಳಿದುಕೊಳ್ಳಲಿಕ್ಕಾಗದೇ ಇರುವಂತಹ ಅನೇಕ ಸಂಗತಿಗಳು ನಮ್ಮ ಪ್ರತಿ ದಿನದ ಜೀವನ ಶೈಲಿಯಾಗಿರುತ್ತದೆ. Amen. Amen. Today we are talking about his glory. ನಾವು ಆತನ ಮಹಿಮೆಯನ್ನ ಕುರಿತು ಮಾತನಾಡುತ್ತಾ ಇದ್ದೇವಲ್ಲ. Right? That day we will be with him in his glory. ಆ ದಿನದಲ್ಲಿ ನಾವು ಆತನ ಜೊತೆಯಲ್ಲಿ ಆತನ ಮಹಿಮೆಯಲ್ಲಿ ನೆಲೆಗೊಂಡಿರುತ್ತೇವೆ. Hallelujah. Hallelujah. There will not be the sun and moon. He himself became the light. The radiation of his glory will become the light. ಅಲ್ಲಿ ಸೂರ್ಯನೋ ಚಂದ್ರನೋ ಯಾವುದೂ ಇರುವುದಿಲ್ಲ. ಆತನ ಮುಖದಿಂದ ಹೊರಡುವಂತಹ ಪ್ರಕಾಶವೇ ನಮಗೆ ಬೆಳಕಾಗಿರುತ್ತದೆ. ಆಮೆನ್. ಆಮೆನ್. Amen. ಆಮೆನ್. No skin care oil. ಅಲ್ಲಿ ಸ್ಕಿನ್ ಕೇರ್ ಆಯಿಲ್ ನ ಅಗತ್ಯವೇ ಇಲ್ಲದಿಲ್ಲ. No lotion. ಯಾವುದೇ ಲೋಷನ್ Everybody is radiating. ಪ್ರತಿಯೊಬ್ಬರು ಪ್ರತಿಫಲನವನ್ನು ಹೊಂದಿದವರಾಗಿರುತ್ತಾರೆ. Hallelujah. Hallelujah. What is that? ಅದರ ಅರ್ಥವೇನು? That is the beauty of our Lord. ಅದೇ As we behold him, that beauty is getting reflected in and through me. ನಮ್ಮ ಕರ್ತನಲ್ಲಿರುವಂತಹ ಸೌಂದರ್ಯ ನಮ್ಮ ಮೂಲಕವಾಗಿ ಪ್ರತಿಫಲಿಸಲ್ಪಟ್ಟು ಅದು ನಮ್ಮ ಸೌಂದರ್ಯವಾಗಿ ಮಾರ್ಪಡುತ್ತದೆ. Amen. ಆಮೆನ್. So when we look at us, ಇದು ನಾನಾ? ನಾವು ನಮ್ಮನ್ನ ನೋಡಿಕೊಳ್ಳುವಾಗ ಇದು ನಾನೇನಾ? Is it me? ಇದು ನಾನಾ? No chance. ಇದು ಖಂಡಿತ ಸಾಧ್ಯವಿಲ್ಲ. Like that we may feel like, right? ಆ ರೀತಿಯಾಗಿ ನಮಗೆ ಅನ್ನಿಸುತ್ತೆ. I'm just no helping you to think about it, right? ಇದನ್ನ ಕುರಿತು ಯೋಚಿಸುವುದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೇನೆ. Is it me? ಇದು ನಾನೇನಾ? ಆಹಾ. So that kind of transformation. ಆ ರೀತಿಯಾದಂತ ಒಂದು ರೂಪಾಂತರ. Amen. ಆಮೆನ್. So we will just get translated into his image and his likeness, and his light and the glory will be upon us, and we are there in that light, and he is going to return. He is going to come back, and he is waiting to come back. And he is waiting for the church to be prepared for it. ಆತನ ಹಾಗೆ ರೂಪಾಂತರ ಹೊಂದಿದವರಾಗಿ, ಆತನ ಮಹಿಮೆಯ ರೂಪಾಂತರ ಹೊಂದಿದವರಾಗಿ, ಆತನ ಹಿಂತಿರುಗಿ ಬರುವುದನ್ನು ಎದುರು ನೋಡುತ್ತಾ ಇರುವರಾಗಿ, ಆತನ ಹಿಂತಿರುಗಿ ಬರುವಾಗ ಆತನ ಜೊತೆಯಲ್ಲಿ ಆತನ ಮಹಿಮೆಯಲ್ಲಿ ಇರುವಂತವರಾಗಿದ್ದೇವೆ. ಆಮೆನ್. So he expresses he is a bridegroom and the church is a bride, and the bride is waiting for the bridegroom. ಇಲ್ಲಿ ಹೇಳುವಾಗ ವಧುವು ಯಾವ ರೀತಿಯಲ್ಲಿ ಮದುಮಗನನ್ನು ಎದುರು ನೋಡುತ್ತಾ ಇರುತ್ತಾಳೋ ಅದೇ ರೀತಿಯಲ್ಲಿ ಮೊದಲಗಿತ್ತಿಯ ಹಾಗೆ ನಾವು ಸಹ ಆತನಿಗಾಗಿ ಎದುರು ನೋಡುತ್ತಾ ಇದ್ದೇವೆ. ಆಮೆನ್. Now in that Hebrew culture, they used to greet whenever they saw each other, Maranatha. ಇಬ್ರಿಯ ಆ ಸಂಪ್ರದಾಯದ ಪ್ರಕಾರವಾಗಿ ಒಬ್ಬರನ್ನೊಬ್ಬರು ನೋಡುವಾಗ ಮಾರನಾಥ ಎಂಬುದಾಗಿ ನೋಡುವವರೆಗೂ ಅವರು ಹೇಳುತ್ತಾ ಇರುತ್ತಾರೆ. It simply means Jesus come. ಯೇಸುವೇ ಬಾ. ಅದರ Jesus come. ಯೇಸುವೇ ಬಾ. My bridegroom come soon. ನನ್ನ ಮದಲಿಂಗನೇ ಬೇಗನೆ ಬಾ. I can't wait to see you. ಇನ್ನೂ ನಾನು ನಿನ್ನನ್ನ ನೋಡುವುದಕ್ಕೆ ಕಾದಿರುವುದಕ್ಕೆ How ಸಾಧ್ಯ. long I have to wait? ನಾ ಎಲ್ಲಿಯವರೆಗೆ ನಾನು ಕಾದುಕೊಂಡಿರಬೇಕು? Jesus, do come quickly. ಯೇಸುವೇ ಬೇಗನೆ ಬಾ. That's the expression that he is expecting from all of us. ಅದೇ ನಮ್ಮ ಮೂಲಕವಾಗಿ ಆತನು ಎದುರು ನೋಡುವಂತ ಒಂದು ವ್ಯಕ್ತಪಡಿಸುವಿಕೆ. Amen. ಆಮೆನ್. But truly some of us will, Jesus don't come now. ಆದ್ರೆ ನಮ್ಮಲ್ಲಿ ಅನೇಕರು ಯೇಸುವೇ ನೀನು ಬೇಗ ಬರಬೇಡ. I have to settle some of the things. ನಾನು ಅನೇಕ ವಿಷಯಗಳನ್ನ ಇನ್ನೂ ಸರಿಪಡಿಸಬೇಕಾಗಿದೆ. If you are coming now, I will be in trouble. ನೀನು ಬೇಗ ಬಂದುಬಿಟ್ರೆ ನಾನು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೇನೆ. So we have to see that, right? Now we are living in that era. He is going to come toward us to take us for the eternal union
Right? We will be with him forever and ever and ever. ಆದ್ರಿಂದ ಅಂಥ ಒಂದು ಯುಗದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಆತನು ಬೇಗನೆ ಬರಲಿಕ್ಕಿದ್ದಾನೆ. ಆತನು ನಮ್ಮನ್ನ ಆತನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಸದಾ ಕಾಲವೂ ಆತನ ಜೊತೆಯಲ್ಲಿ ನಾವಿರಲಿಕ್ಕಿದ್ದೇವೆ. You know, ಆಮೆನ್. there will not be a clock. ನಿಮಗೆ ಗೊತ್ತಾ, Nobody will take off the screen. Nobody will show time as up. ಅಲ್ಲಿ We shall be with him forever and ever. ಅಲ್ಲಿ and ever. ಗಡಿಯಾರವೂ ಇರುವುದಿಲ್ಲ, ಯಾವುದೇ ಪರದೆ ಇರುವುದಿಲ್ಲ, ಅಲ್ಲಿಂದ ಸಮಯ ಮುಗಿತೆಂಬುದಾಗಿ ತೋರಿಸುವವರು ಇರುವುದಿಲ್ಲ. ಆತನ ಜೊತೆಯಲ್ಲಿ ಸದಾ ಕಾಲವೂ ನಾವು ನೆಲೆಗೊಂಡಿರುತ್ತೇವೆ. That is the Mahimai realm Mahima. ಅದು ಮಹಿಮೆಯ ಒಂದು ವಲಯವಾಗಿರುತ್ತದೆ. That's the glory realm. ಅದು ಮಹಿಮೆಯ ವಲಯವಾಗಿದೆ.